ಹಲೋ, ಸ್ವಾಗತ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ. ನನ್ನ ಹೆಸರು ನೀತು. ಸೊ ಈ ಚಾನಲ್ ಮುಂಚೆ ಬಂದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಿವೈನ್ ಗಾಡೆಸ್ ಟಾರೋ ಅಂತಿತ್ತು. ಇವಾಗ ರೀಸೆಂಟಾಗಿ ಗಾಡೆಸ್ ವರ್ಸ್ ಟಾರೋ ಅಂತ ಹೇಳಿ ಚೇಂಜ್ ಮಾಡಿದ್ದೀವಿ. ಸೊ ಗಾಡೆಸ್ ವರ್ಸ್ ಟಾರೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು, ನನ್ನ ಆನ್ಲೈನ್ ಅಕಾಡೆಮಿ ಅಕೌಂಟು ಪ್ರತಿಯೊಂದೂ ಬಂದು ಗಾಡೆಸ್ ವರ್ಸ್ ಹೆಸರಲ್ಲಿರೋದ್ರಿಂದ ಐ ಸ್ಟ್ರೀಮ್ ಲೈನ್ ಪ್ರತಿಯೊಂದೂ ಅಂಡರ್ ಗಾಡೆಸ್ ವರ್ಸ್ ಬ್ರ್ಯಾಂಡಲ್ಲಿ ಇದ್ದರೆ ಇಟ್ ವಿಲ್ ಬಿ ಈಸಿ ಹುಡುಕೋರ್ಗು ಮತ್ತು ನನಗೂ ಮ್ಯಾನೇಜ್ ಮಾಡೋದಕ್ಕೆ. ಆಲ್ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಇದುವರೆಗೂ ಈ ಚಾನಲ್ ಸಬ್ಸ್ಕ್ರೈಬರ್ ಆಗಿರೋರು, ಹೊಸದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಇವಾಗ ಮಾಡ್ಕೊಂಡಿರೋರು, ನನ್ನ ಮೊದಲನೇ ಸಲ ಭೇಟಿ ಮಾಡ್ತಾ ಇರೋರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಕ್ವಿಕ್ಕಾಗಿ ನೀವು ಈ ಸಮಯದಲ್ಲಿ ಭೂಮಿಗೆ ಬಂದಿರೋ ಅಂಥ ನಿಮ್ಮ ಪರ್ಪಸ್ ಏನು, ಅಂದರೆ ಯಾತಕ್ಕಾಗಿ ಈ ಲೈಫ್ ಟೈಮ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಥರ ಒಂದು ಫ್ಯಾಮಿಲಿನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅಥವಾ ನಿಮ್ಮ ಆ್ಯನ್ಸಿಸ್ಟರ್ಸು ಅಥವಾ ನಿಮ್ಮ ಗೈಡ್ಸ್ ಬಂದು ನಿಮಗೆ ಈ ಒಂದು ಸ್ಪೆಸಿಫಿಕ್ ಆಗಿರುವಂಥ ಇನ್ಕಾರ್ನೇಷನನ್ನು ಯಾಕೆ, ಯಾವ ರೀತಿ ನೀವು ಡಿಸೈನ್ ಮಾಡಿದ್ರಿ, ಯಾತಕ್ಕಾಗಿ ಡಿಸೈನ್ ಮಾಡಿದ್ರಿ. ಸೊ ಇದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗ್. ಐ ನೋ ಇಟ್ ಈಸ್ ಸೋ ಮೆನಿ ಡಿಫ್ರೆಂಟ್ ಕ್ವೆಶ್ಚನ್ಸ್, ಬಟ್ ಅಲ್ಟಿಮೇಟಾಗಿ ನೀವು ಈ ಸಮಯದಲ್ಲಿ ಈ ಇನ್ಕಾರ್ನೇಷನಲ್ಲಿ ಬಂದಂಥ ಕಾರಣ ಏನು, ನಿಮ್ಮ ಪರ್ಪಸ್ ಏನು, ನಿಮ್ಮ ಉದ್ದೇಶ ಏನು ಇದರಿಂದ. ಆಲ್ರೈಟ್, ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ನ. ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಸ್ಟೋನ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಸ್ಟೋನ್. ಆಲ್ರೈಟ್, ಸೊ ದಿಸ್ ಇಸ್ ಗ್ರೂಪ್ ನಂಬರ್ 1, ದಿಸ್ ಇಸ್ ಗ್ರೂಪ್ ನಂಬರ್ 2. ನಿಮಗೆ ಯಾವುದರಲ್ಲಿ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆಲ್ರೆಡಿ ಆನ್ಸಿಸ್ಟರ್ಸ್ ರಿಲೇಟೆಡ್ ಒಂದು ವಿಡಿಯೋ, ಆನ್ಸಿಸ್ಟರ್ಸು ನಮಗೆ ಹಳೆ ಪ್ಯಾಟರ್ನನ್ನು ಹೇಗೆ ಬ್ರೇಕ್ ಮಾಡಬೇಕು ಅನ್ನೋ ವಿಡಿಯೋನ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಅದರ ಲಿಂಕು ಕೂಡ ಕೆಳಗಡೆ ಪಿನ್ ಮಾಡಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಕ್ಲಿಕ್ ಆನ್ ದ್ಯಾಟ್. ಆನ್ಸಿಸ್ಟರ್ದು ಅಡಿಷ್ನಲ್ ಮೆಸೇಜು, ಅಡಿಷ್ನಲ್ ಗೈಡೆನ್ಸು, ಹೇಗೆ ನಮ್ಮ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಚೆಕ್ ದ್ಯಾಟ್ ವಿಡಿಯೋ ಆ್ಯಂಡ್ ಆಲ್ಸೋ ಫಾಲೋ ಇನ್ಸ್ಟಾಗ್ರಾಮ್ ಅಕೌಂಟ್. ಆಲ್ರೈಟ್, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ತುಂಬ ಕ್ವಿಕ್ ಆಗಿರುತ್ತೆ ಇವತ್ತಿನ ರೀಡಿಂಗು. ಆ್ಯಂಡ್ ಆಲ್ಸೋ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಗ್ರೂಪ್ ನಂಬರ್ 1 ರೆಡಿ ಇದ್ದೀರಾ ಅಂದ್ಕೊಳ್ತೀನಿ. ಸೊ ಇಲ್ಲಾಂದರೆ ಟೈಮ್ ತೊಗೊಳ್ಳಿ, ಬಟ್ ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಬ್ರೈಟ್ಲಿ ಈ ಕತ್ಲಲ್ಲಿ ಕಂಪ್ಲೀಟ್ಲಿ ಕತ್ಲಿರುವಂಥ ಆಕಾಶ, ಮೇ ಬಿ ಇಟ್ ಇಸ್ ಅ ನ್ಯೂ ಮೂನ್, ಅದರಲ್ಲಿ ಬ್ರೈಟೆಸ್ಟ್ ಸ್ಟಾರ್ ಯಾವುದಿದೆ ಅದು ನೀವು ಅಂತ ತೋರಿಸ್ತಾ ಇರೋದು. ದೇ ಚೋಸ್ ಯು, ಅಥವಾ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು, ಅಥವಾ ನೀವೆಲ್ಲ ಸೇರಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಗೈಡ್ಸು ಎಲ್ಲರೂ ಸೇರಿ ಈ ಪರ್ಟಿಕ್ಯುಲರ್ ಫ್ಯಾಮಿಲಿ ಅಥವಾ ಈ ಇನ್ಕಾರ್ನೇಷನ್ಗೆ ನೀವು ಪ್ಲ್ಯಾನ್ ಮಾಡಿದ್ದು. ಬಿಕಾಸ್ ಯು ಆರ್ ದಿ ಬ್ರೈಟೆಸ್ಟ್ ಸ್ಟಾರ್ ಈ ಪರ್ಟಿಕ್ಯುಲರ್ ಫ್ಯಾಮಿಲಿನಲ್ಲಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯು ಆರ್ ವೆರಿ ವೆರಿ ಸ್ಪೆಷಲ್. ಯಾಕೆಂದರೆ ನಮಗೆ ಒಂದು ಸ್ಪೆಷಲ್ ಆಗಿರೋ ಸೋಲ್ ಬೇಕಿತ್ತು ಈ ಪರ್ಟಿಕ್ಯುಲರ್ ಫ್ಯಾಮಿಲಿನಲ್ಲಿ, ಈ ಲೀನೇಜಲ್ಲಿ ಇನ್ಕಾರ್ನೇಟ್ ಮಾಡೋಕ್ಕೆ. ಸೊ ಯು ಆರ್ ದ ಬ್ರೈಟ್ ಸ್ಟಾರ್ಸ್, ಲೈಕ್ ಯು ಆರ್ ದ ಲೈಟ್ ಬೇರರ್ಸ್ ಆರ್ ಲೈಟ್ ಬ್ರಿಂಗರ್ಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸೋಲನ್ನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ರೆಫರ್ ಮಾಡ್ತಾ ಇರೋದು. ಯು ಆರ್ ದ ಬ್ರೈಟೆಸ್ಟ್ ಸ್ಟಾರ್, ಯು ಆರ್ ದ ಮೋಸ್ಟ್ ಬ್ರೈಟ್ಲಿ ಶೈನಿಂಗ್ ಸ್ಟಾರ್ ಈ ಪರ್ಟಿಕ್ಯುಲರ್ ಫ್ಯಾಮಿಲಿನಲ್ಲಿ. ಸೊ ಈ ಫ್ಯಾಮಿಲಿನಲ್ಲಿ, ಈ ಲೀನೇಜಲ್ಲಿ ನೀವು ಬೇಕಿತ್ತು, ನಿಮ್ಮ ಎನರ್ಜಿ ಬೇಕಿತ್ತು, ನಿಮ್ಮ ಈ ಹೊಸ ಎನರ್ಜೆಟಿಕ್ ಸಿಗ್ನೇಚರ್ ಬೇಕಿತ್ತು ನಮಗೆ ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ. ಕೆಲವೊಬ್ಬರು ಸ್ಟಾರ್ ಸೀಡ್ಸ್ ಇರ್ಬೋದು. ನಿಮ್ಮ ಒಂದು ಒರಿಜಿನೇಷನ್, ನಿಮ್ಮ ಸೋಲ್ನ ಒರಿಜಿನೇಷನ್ ಬಂದು ಫಸ್ಟ್ ನೀವು ಇನ್ಕಾರ್ನೇಟ್ ಮಾಡಿದ್ದು, ಅಥವಾ ನಿಮ್ಮ ಸೋಲ್ ಒರಿಜಿನೇಟ್ ಆಗಿದ್ದು ಬೇರೆ ಒಂದು ಪ್ಲ್ಯಾನೆಟಲ್ಲಿ ಇರ್ಬೋದು. ಇಂಡಿಯಾ ಅಂತೀನಿ, ಅರ್ಥಲ್ಲ, ಬೇರೆ ಪ್ಲ್ಯಾನೆಟಲ್ಲಿ ನಿಮ್ಮ ಸೋಲ್ ಒರಿಜಿನೇಟ್ ಆಗಿರ್ಬೋದು. ಸೊ ನಿಮ್ಮ ಎನರ್ಜಿ ಸಿಗ್ನೇಚರ್ ಬಂದು ಇಟ್ ಈಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ನಾರ್ಮಲ್ ಆಗಿ ಇಲ್ಲಿರುವಂಥ ಹ್ಯೂಮನ್ ಬೀಯಿಂಗ್ಸ್ಗಿಂತ ನಿಮ್ಮ ಎನರ್ಜಿ ಸಿಗ್ನೇಚರ್ ಬಂದು ತುಂಬಾ ಡಿಫ್ರೆಂಟ್ ಆಗಿದ್ದರಿಂದ ಈ ಫ್ಯಾಮಿಲಿನಲ್ಲಿ ಈ ಹಳೆ ಪ್ಯಾಟರ್ನ್ಸು ಅಥವಾ ಹೊಸ ಎನರ್ಜಿ ತರೋದಕ್ಕೆ ನಿಮ್ಮಂಥ ಒಂದು ಸೋಲ್ ಅವಶ್ಯಕತೆ ಇದ್ದಿದ್ದರಿಂದ ವಿ ಸೆಲೆಕ್ಟೆಡ್ ನಿಮ್ಮನ್ನು ಈ ಪರ್ಟಿಕ್ಯುಲರ್ ಫ್ಯಾಮಿಲಿಗೆ ಕಳಿಸೋದಕ್ಕೆ, ಈ ಪರ್ಟಿಕ್ಯುಲರ್ ಲೀನೇಜಿಗೆ ಕಳಿಸೋದಕ್ಕೆ. ಆ್ಯಂಡ್ ಆಲ್ಸೋ ಯು ಅಗ್ರೀಡ್ ಬಿಕಾಸ್ ಯು ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್, ಬಿಕಾಸ್ ಯು ಆರ್ ಅ ಟಫ್ ಸೋಲ್ ಆ್ಯಂಡ್ ಯು ಬ್ರಿಂಗ್ ಲಾಡ್ ಆಫ್ ಲವ್ ಆ್ಯಂಡ್ ಲೈಟ್ ಭೂಮಿಗೆ, ಈ ಪರ್ಟಿಕ್ಯುಲರ್ ಫ್ಯಾಮಿಲಿ ಲೈನ್ಗೆ, ಭೂಮಿಗೆ ಜನರಲ್ ಆಗಿ. ಸೊ ವಿ ವಾಂಟೆಡ್ ಯು ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ನಿಮ್ಮಂಥ ಒಂದು ಡಿಫ್ರೆಂಟ್ ಆಗಿರುವಂಥ ಸೋಲು, ಹೈಯರ್ ವೈಬ್ರೇಷನಲ್ ಸೋಲು ನಮಗೆ ಭೂಮಿ ಮೇಲೆ ಈ ಪರ್ಟಿಕ್ಯುಲರ್ ಲೀನೇಜಲ್ಲಿ ಬೇಕಾಗಿತ್ತು. ಬಿಕಾಸ್ ಯು ಆರ್ ದ ಬ್ರೈಟೆಸ್ಟ್ ಶೈನಿಂಗ್ ಸ್ಟಾರ್ ಈ ಫ್ಯಾಮಿಲಿನಲ್ಲಿ. ಯಾಕೆಂದರೆ ಮೇ ಬಿ ಯು ಬ್ರಿಂಗ್ ಲಾಡ್ ಆಫ್ ಲವ್. ಪ್ರತಿಯೊಂದು ಸಿಚುವೇಷನಲ್ಲೂ ಎಲ್ಲರೂ ಆರ್ಗ್ಯೂ ಮಾಡ್ತಾಯಿದ್ರೆ ಮೇ ಬಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬಂದು ಯಾಕೆ ಆರ್ಗ್ಯುಮೆಂಟ್ ಮಾಡ್ತೀರಾ, ಕೂತು ಮಾತಾಡೋಣ, ಎಲ್ಲನೂ ರಿಸಾಲ್ವ್ ಮಾಡೋಣ ಅಂತ ಹೇಳುವಂಥದ್ದು. ನಿಮ್ಮ ಎನರ್ಜಿ ಬಂದು, ನಿಮ್ಮ ವೈಬ್ರೇಷನ್ ಬಂದು ಇಟ್ ಇಸ್ ಸೋ ಮಚ್ ಆಫ್ ಲವ್. ಸೊ ಆ ಲವ್ನ ನೀವು ಭೂಮಿಗೆ ತರ್ತೀರಾ. ಮತ್ತು ನೀವು ತರ್ತಾ ಇರೋವಂಥ ಲವ್ ಬಂದು ಯೋರ್ ಲವ್ ಇಸ್ ನಾಟ್ ಜಸ್ಟ್ ಆರ್ಡಿನರಿ ಲವ್. ನಿಮ್ಮ ಲವ್ ಬಂದು ಇಟ್ ಈಸ್ ಅದರ್ ವರ್ಲ್ಡ್ಲಿ, ಅಂದರೆ ಇಟ್ ಈಸ್ ಇನ್ ಡಿಫ್ರೆಂಟ್ ಲೆವೆಲ್. ಆ ರೇಂಜಿಗೆ, ಆ ಒಂದು ಫ್ರೀಕ್ವೆನ್ಸಿಗೆ, ಆ ಒಂದು
ಇಂಟೆನ್ಸಿಟಿಗೆ ಯಾರೂ ಲವ್ ಮಾಡೋದು ತುಂಬಾ ಕಷ್ಟ. ಸೊ ಮೇ ಬಿ ರಿಲೇಷನ್ಶಿಪ್ಗಳಲ್ಲಿ ನಿಮಗೆ ಪ್ರಾಬ್ಲಮ್ಗಳಿದ್ದಿರ್ಬೋದು, ಯಾಕೆಂದರೆ ನೀವು ಅಷ್ಟು ಡೆಪ್ತಲ್ಲಿ ಪ್ರೀತಿಸ್ತೀರಾ. ಆ ಡೆಪ್ತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಜನರಿಗೆ ತುಂಬ ಕಷ್ಟ ಆಗ್ಬೋದು. ಲೈಕ್ ಯಾಕೆ ಇಂಥ ಒಂದು ಇಂಟೆನ್ಸಿಟಿ? ಬಿಕಾಸ್ ದಟ್ ಈಸ್ ಯುವರ್ ಗಿಫ್ಟ್. ಯು ಬ್ರಿಂಗ್ ಲಾಟ್ ಆಫ್ ಇಂಟೆನ್ಸಿಟಿ ಆ್ಯಂಡ್ ಲವ್ ಪ್ರತಿಯೊಂದು ಸಿಚುವೇಶನ್ಗೆ. ಸೊ ನಿಮ್ಮ ಎನರ್ಜಿ, ನಿಮ್ಮ ಫ್ರೀಕ್ವೆನ್ಸಿ ಬಂದು ಯೂನಿವರ್ಸಲ್ ಲವ್, ಬರೀ ಸಿಂಪಲ್ ಆಗಿರುವಂಥದ್ದಲ್ಲ, ನಾವು ಮೂವಿನಲ್ಲಿ ನೋಡೋವಂಥ ಲವ್ ಅಲ್ಲ ನಿಮ್ಮದು. ಯುವರ್ ಲವ್ ಇಸ್ ಸೋ ಡೀಪ್, ಸೋ ಪ್ಯೂರ್, ಸೋ ಇನ್ನಸೆಂಟ್. ಸೊ ಇಂಥ ಒಂದು ಬ್ಯೂಟಿಫುಲ್ ಎನರ್ಜಿ ನಮಗೆ ಭೂಮಿ ಮೇಲೆ ಅವಶ್ಯಕತೆ ಇತ್ತು ಈ ಸಮಯದಲ್ಲಿ. ಸೊ ಹಾಗಾಗಿ ನಿಮ್ಮನ್ನು ಮೇ ಬಿ ನಿಮಗೆ ಕೇಳಿರ್ಬೋದು, ಈಗ ಭೂಮಿಗೆ ಅವಶ್ಯಕತೆ ಇದೆ, ನಿಮ್ಮ ಒಂದು ಎನರ್ಜಿ ಹೋಗೋದಕ್ಕೆ ರೆಡಿ ಇದ್ದೀರಾ ಅಂಥೇಳಿ. ಮೇ ಬಿ ಯು ಅಗ್ರೀಡ್ ಲಾಟ್ ಆಫ್ ಸ್ಟಾರ್ ಸೀಡ್ಸ್, ಅರ್ತ್ ಏಂಜಲ್ಸ್, ಸೊ ಅದರ್ ವರ್ಲ್ಡ್ಲಿ, ಅದರ್ ಪ್ಲ್ಯಾನೆಟ್, ಡಿಫ್ರೆಂಟ್ ಎನರ್ಜಿ ಫ್ರೀಕ್ವೆನ್ಸಿ, ಡಿಫ್ರೆಂಟ್ ವೈಬ್ರೇಷನ್ ನಿಮ್ಮದು. ಸೊ ಭೂಮಿ ಮೇಲೆ ಡೆಫಿನೆಟಾಗಿ ಈ ಲೀನಿಯೇಜಲ್ಲಿ ನೀವೆಲ್ಲ ಪ್ಲ್ಯಾನ್ ಮಾಡಿ. ನಿಮ್ಮ ಆ್ಯನ್ಸಿಸ್ಟರ್ಸ್ ಇರ್ಬೋದು. ಆಬ್ವಿಯಸ್ಲಿ ನಾವು ಒಂದು ಫ್ಯಾಮಿಲಿಗೆ ಹೋಗ್ಬೇಕಂದ್ರೆ ಅವ್ರ ಆ್ಯನ್ಸಿಸ್ಟರ್ಸ್ನೆಲ್ಲನೂ ಕನ್ಸಲ್ಟ್ ಮಾಡ್ತೀವಿ. ಲೈಕ್ ಏನು, ಯಾವ ಪ್ಯಾಟರ್ನ್ ಅದು ನಾವು ಬ್ರೇಕ್ ಮಾಡೋಕ್ಕೆ ಹೋಗ್ತಾ ಇರೋದು, ಏನಾಯಿತು ಮುಂಚೆ. ಸೊ ಅವ್ರದ್ದು ಕಂಪ್ಲೀಟ್ ಕೇಸ್ ಸ್ಟಡಿ ಮಾಡಿಕೊಂಡೆ ನಾವು ಭೂಮಿ ಮೇಲೆ ಬರೋದು, ಸುಮ್ಮನೆ ಬರೋದಿಲ್ಲ ಯಾವುದಾದ್ರು ಆ್ಯನ್ಸಿಸ್ಟ್ರಿ ಅಂತ ಹೇಳಿ. ಸೊ ವಿ ಡೂ ಆರ್ ಕೇಸ್ ಸ್ಟಡಿ. ಓಕೆ, ನಾನು ಹೋಗಿ ಇದನ್ನು ಬ್ರೇಕ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಯು ಆಲ್ರೆಡಿ ನೋ, ನೀವು ಇದನ್ನು ಬ್ರೇಕ್ ಮಾಡೋಕ್ಕೆ ಬಂದಿದ್ದೀರಾ. ಯು ಆರ್ ದ ಸ್ಟಾರ್. ಯು ಆರ್ ಡೆಫಿನೆಟ್ಲಿ ಫ್ರಮ್ ಅದರ್ ವರ್ಲ್ಡ್. ಲೈಕ್ ವೀನಸ್ ಇರ್ಬೋದು, ಸ್ಟಾರ್ ಸೀಡ್ಸ್ ಇರ್ಬೋದು, ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜಿ ನಿಮ್ಮದು. ಸೊ ದಟ್ ಈಸ್ ದ ಮೇನ್ ಮೆಸೇಜ್. ನೀವು ಭೂಮಿ ಮೇಲೆ ಬಂದಿರೋದಕ್ಕೆ ಕಾರಣ ನಿಮ್ಮ ಈ ಹೈಯರ್ ಫ್ರೀಕ್ವೆನ್ಸಿ, ನಿಮ್ಮ ಹೈಯರ್ ವೈಬ್ರೇಷನ್ನ ಈ ಭೂಮಿಗೆ ಕೊಡೋದಕ್ಕೆ. ಈ ಫ್ಯಾಮಿಲಿನಲ್ಲಿ ಮೇ ಬಿ ಹಳೆ ಕಾನ್ಫ್ಲಿಕ್ಟ್ಗಳು ಅಥವಾ ಹಳೆ ಪ್ಯಾಟರ್ನ್ಗಳನ್ನು ಬ್ರೇಕ್ ಮಾಡೋದಕ್ಕೆ ಆಬ್ಸಲ್ಯೂಟ್ಲಿ ವಿ ಹ್ಯಾವ್ ಏಸ್ ಆಫ್ ಸ್ವರ್ಡ್ಸ್. ಆ್ಯಂಡ್ ನಿಮಗೆ ಕಾರ್ಡ್ಸ್ ಎಲ್ಲ ಕಡೆ ಜಂಪ್ ಆಗ್ತಾ ಇದೆ. ಲೈಕ್ ಯುವರ್ ಎನರ್ಜಿ ಇಸ್ ಟು ಎಂಥೂಸಿಯಾಸ್ಟಿಕ್. ಲುಕ್ ಎಟ್ ದ್ಯಾಟ್. ಓ ಮೈ ಗಾಡ್. ಸೊ 10 ಆಫ್ ಕಪ್ಸ್, ದಿಸ್ ಇಸ್ ಪ್ಯೂರ್ ಲವ್, ದಿಸ್ ಇಸ್ ಪ್ಯೂರ್ ಜಾಯ್. ಇದರಿಂದ ತುಂಬಾ ಸಫರಿಂಗೂ ಇರ್ಬೋದು, ತುಂಬಾ ಸಫರ್ ಮಾಡಿರ್ಬೋದು ನೀವು. ಜನರು ನಿಮ್ಮನ್ನು ಅರ್ಥ ಮಾಡ್ಕೊಳ್ದಿರ ತುಂಬಾ ನೋವು ಅನುಭವಿಸಿರ್ಬೋದು. ಆ ಪ್ರೀತಿ ನೀವು ಇನ್ನೂ ಹುಡುಕ್ತಾ ಇರ್ಬೋದು. ಆ ಪ್ರೀತಿನ ಇವಾಗ ಸೆಲ್ಫ್ ಲವ್ ಜರ್ನಿನಲ್ಲಿ ಇರ್ಬೋದು ಈ ಸಮಯದಲ್ಲಿ. ಸೊ ಐ ಹ್ಯಾವ್ ಟು ಲರ್ನ್ ಸೆಲ್ಫ್ ಲವ್ ಅಂತ ಅಂದರೆ ಏನು, ಹೊರಗಡೆ ಈ ಥರ ಒಂದು ಪ್ರೀತಿ ಯಾರು ಕೊಡುವಂಥ ಒಂದು ಕೆಪಾಸಿಟಿ ಇಲ್ಲ. ಸೊ ಈ ಪ್ರೀತಿನ ನನ್ನಲ್ಲಿ ನಾನೇ ಹೇಗೆ ಕಂಡುಕೊಳ್ಳೋದು, ಅಥವಾ ದೇವರಲ್ಲಿ ಹೇಗೆ ಕಂಡುಕೊಳ್ಳೋದು? ಯಾಕೆಂದರೆ ಮನುಷ್ಯರಿಂದ ಅಂತೂ ಈ ಥರ ಒಂದು ಪ್ರೀತಿನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ that is the kind of purest and rarest form of love. Definitely you have suffered a lot ನಿಮ್ಮ ಲೈಫಲ್ಲಿ, ಬಿಕಾಸ್ ಆ ಪ್ರೀತಿಗೋಸ್ಕರ ನೀವು ಕ್ರೇವ್ ಮಾಡ್ತಿರ್ಬೋದು. ಲೆಟ್ ಮಿ ಟೆಲ್ ಯು, ಗ್ರೂಪ್ ನಂಬರ್ 1 ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಇಂಥ ಒಂದು ಇಂಟೆನ್ಸಿಟಿನಲ್ಲಿ, ಇಂಥ ಒಂದು ಡೆಪ್ತಲ್ಲಿ ನಮ್ಮನ್ನು ಪ್ರೀತಿಸೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಅನ್ರಿಯಲಿಸ್ಟಿಕ್ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಭೂಮಿ ಮೇಲೆ ಯಾರೂ ಅಂಥ ಒಂದು ಇಂಟೆನ್ಸಿಟಿನಲ್ಲಿ ತುಂಬಾ ಕೆಲವು ಜನ ಪ್ರೀತಿಸೋಂಥವ್ರು ಅಥವಾ ಅಂಥ ಒಂದು ಪ್ರೀತಿನ ಕೊಡೋ ಅಂಥ ಒಂದು ಕೆಪ್ಯಾಸಿಟಿ ಇರೋ ಅಂಥವ್ರು. ನಿಮ್ಮ ಹಾರ್ಟ್ ಕೆಪ್ಯಾಸಿಟಿ ಈಸ್ too much, like too big. Your heart is big, your vibration is different, your vibration is very high. So obviously ನೀವು ಯಾಕೆ ಈ ಥರ ಜನರು ಅಂಥೇಳಿ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲೇ ನಿಮ್ಮ ಫಸ್ಟ್ ಹಾಫ್ ಆಫ್ ಯುವರ್ ಲೈಫ್ ಹೋಗಿರ್ಬೋದು. ಜನರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾಕೆ ಈ ಥರ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಯಾಕೆ ಈ ಥರ ಪ್ರಾಬ್ಲಮ್ಸ್ ಇದೆ ಅಂಥೇಳಿ. ಸೊ ಅದು ಒಂದು ಪಾರ್ಟ್ ಆದಮೇಲೆ ನೀವು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮ್ಮ ಒಳಗಡೆ ನೀವೇ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೆಲ್ಫ್ ಲವ್ ಜರ್ನಿ, ಸೆಲ್ಫ್ ಡಿಸ್ಕವರಿ ಜರ್ನಿನಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಯಾರು ಅಂತ ಕಂಡುಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಮೇ ಬಿ ಸ್ಪಿರಿಚುವಲ್ ಪಾತಿಗೆ ಹೋಗೋದಕ್ಕೆ ಶುರು ಮಾಡ್ತೀರಾ. ಸೊ ಮೇ ಬಿ ನಿಮ್ಮ ಡೈರೆಕ್ಷನ್ ಚೇಂಜ್ ಆಗ್ಬೋದು, ನಿಮ್ಮ ಗೋಲ್ಸ್ ಚೇಂಜ್ ಆಗ್ಬೋದು. ನೀವು ಅಂದರೆ ನಿಮ್ಮ ಡೆಫಿನೇಷನ್, ಜೀವನ ಅಂದರೆ ಏನು ಅನ್ನುವಂಥ ಅರ್ಥನ ನೀವು ಹೊಸದಾಗಿ ಡಿಫೈನ್ ಮಾಡುವಂಥ ಒಂದು ಸಿಚುವೇಶನ್ ಬರುತ್ತೆ. ಸೊ ಆ ಪಾರ್ಟ್ ಆದಮೇಲೆ ಆ ಸೆಲ್ಫ್ ಡಿಸ್ಕವರಿ, ನಮ್ಮ ಒಳಗಡೆ ನಾವು ಹೋಗುವಂಥ ಒಂದು ಪಾರ್ಟ್ ಆಗ್ತಾ ಆ್ಯಂಡ್ ದೆನ್ ಯು ಕೈಂಡ್ ಆಫ್ ಟೇಕ್ ಯುವರ್ ಪವರ್. ನೀವು ಯಾರಂತ ಕಂಡುಕೊಳ್ತೀರಾ. ಸೊ ನಿಮ್ಮಲ್ಲಿರುವಂಥ ಎನರ್ಜಿ ಏನಂತ ಕಂಡುಕೊಳ್ತೀರಾ. ನೀವು ತರೋವಂಥ ವ್ಯಾಲ್ಯೂ ಏನು ಭೂಮಿಗೆ ಅಂತ ಹೇಳಿ ಕಂಡುಕೊಳ್ತೀರಾ. ನಿಮ್ಮ ವರ್ತ್ ಏನು ಅಂತ ಹೇಳಿ ಕಂಡುಕೊಳ್ತೀರಾ. ಅದನ್ನು ಕಂಡುಕೊಳ್ತಾ ಮೇ ಬಿ ಅದನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೇಕಂತ ಹೋಗ್ಬೋದು. ಮೇ ಬಿ ಸ್ಪಿರಿಚುವಲ್ ಟೀಚರ್ಸ್, ಸ್ಪಿರಿಚುವಲ್ ಲೀಡರ್ಸ್, ಅಥವಾ ಟೀಚಿಂಗ್ ಕೆಪ್ಯಾಸಿಟಿನಲ್ಲಿ ಮೇ ಬಿ ನೀವು ಬೇರೆಯವ್ರಿಗೆ ಏನಾದರೂ ತಲುಪಿಸೋದಿರಬಹುದು ಮೆಸೇಜಸ್. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಎಷ್ಟೊಂದನ್ನು ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಅದನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅನ್ನೋವಂಥ ಕುತೂಹಲ ಸ್ಟಾರ್ಟ್ ಆಗ್ಬೋದು ಸ್ವಲ್ಪ ಟೈಮ್ ಆದಮೇಲೆ. ಆ್ಯಂಡ್ ದೆನ್ ಯು ವಿಲ್ ಬಿಕಮ್ ಅ ಹೀಲರ್ಸ್ ಆರ್ ಥೆರಪಿಸ್ಟ್ ಆರ್ ಇನ್ ಸಮ್ ವೇ ನಿಮ್ಮ ಎನರ್ಜಿನಲ್ಲಿ, ನಿಮ್ಮ ಕೆಪ್ಯಾಸಿಟಿನಲ್ಲಿ ನಿಂತ್ಕೊಂಡು ನಿಮ್ಮ ಲೈಫನ್ನು ಆ ಬ್ಯಾಲೆನ್ಸ್ಗೆ ತರ್ತೀರಾ. ಜೀವನ ಅಂದರೆ ಏನಂತ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಯಾಕೆಂದರೆ ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಬಂದು
ಈ ಭೂಮಿನಲ್ಲಿ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಮುಂಚೆ ಫಸ್ಟ್ ಪಾರ್ಟ್ ಆಫ್ ದ ಲೈಫಲ್ಲಿ ನೀವೇನು ಮಾಡ್ತಿದ್ರಿ, ಇದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರಿ. ಲೈಕ್ ಇವ್ರಿಗೆ ಈ ಥರ ಇರಬೇಕು, ನಾನು ಇವ್ರಿಗೆ ಈ ಥರ ಇರಬೇಕು, ಇವ್ರಿಗೆ ಇದಂದರೆ ಇಷ್ಟ ಇಲ್ಲ ನನ್ನ ಬಗ್ಗೆ, ಇವ್ರಿಗೆ ಇದು ಇಷ್ಟ ಇಲ್ಲ ನನ್ನ ಬಗ್ಗೆ. ಸೊ ನಾವು ಬೇರೆಯವ್ರಿಗೋಸ್ಕರ ನಮ್ಮನ್ನು ನಾವು ಬದಲಾಯಿಸ್ಕೊಂಡು ಆ ಮೋಲ್ಡ್ ಒಳಗಡೆ ಫಿಟ್ ಆಗೋದಕ್ಕೆ ಟ್ರೈ ಮಾಡಿ ನಾವು ಕೊಟ್ಟು 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 ಜನರು ಈಸ್ಕೊಳ್ತಾ ನಮ್ಮ ಎನರ್ಜಿ ಡ್ರೈನ್ ಆಗಿ ನಾವು ಟಯರ್ಡ್ ಆಗಿ ಆ ಸ್ಯಾಚುರೇಷನ್ ಪಾಯಿಂಟ್ಗೆ ರೀಚ್ ಆಗಿ ಆ್ಯಂಡ್ ದೆನ್ ಯು ಡಿಸೈಡ್ ಓಕೆ ದೆರ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ಅಂತ ಹೇಳಿ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ವೈ ನೀವು ಭೂಮಿ ಮೇಲೆ ಬರಬೇಕಾಗಿದ್ದು. ಬಿಕಾಸ್ ನಿಮ್ಮ ಈ ಸೆಲ್ಫ್ ಡಿಸ್ಕವರಿ ಜರ್ನಿನಲ್ಲಿ ವೇರ್ ಯು ಲರ್ನ್ ಸೆಲ್ಫ್ ಡಿಸ್ಕವರಿ ಮಾಡ್ಕೊಳ್ತಾ ನಿಮ್ಮ ಪವರ್ನ ನೀವು ವಾಪಸ್ ತೊಗೊಳ್ಳೋ ಅಂಥ ಒಂದು ಆ ಜರ್ನಿ ಇದೆಯಲ್ಲ, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟ್. ಮೊದಲನೇದು ನಿಮ್ಮ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀರಾ ಇಡೀ ಭೂಮಿಗೆ, ನೀವು ಯಾವ ಥರ ಈ ಜರ್ನಿಯಲ್ಲಿ ನಡಿಬೇಕು ಅಂತ ಹೇಳಿ, ಹೇಗೆ ನಿಮ್ಮ ಪವರ್ನ ನೀವು ವಾಪಸ್ ತೊಗೊಳ್ಬೇಕು ಅಂತ ಹೇಳಿ. ಆ್ಯಂಡ್ ದೆನ್ ನೀವು ನಿಮ್ಮ ಎನರ್ಜಿನ ಮತ್ತೆ ವಾಪಸ್ ಗೇನ್ ಮಾಡ್ಕೊಳ್ತೀರಲ್ಲ, ಎಲ್ಲ ಕಳ್ಕೊಂಡಿರೋದು ಮರ್ತು ಹೋಗಿರೋದು ನಿಮ್ಮ ಎನರ್ಜಿ, ನಿಮ್ಮ ಪವರ್ ಏನು ಅಂಥೇಳಿ ಯಾವಾಗ ಅದನ್ನೆಲ್ಲ ರೀಗೇನ್ ಮಾಡ್ಕೊಳ್ತೀರಾ, ಆಬ್ವಿಯಸ್ಲಿ ಆ ಒಂದು ಟೆಂಪ್ಲೇಟ್ ಏನಿರುತ್ತೆ, ಟೆಂಪ್ಲೇಟ್ ಅಂತಂದರೆ ಈಗ ಆಲ್ರೆಡಿ ಒಂದು ಏನೇನಾದರೂ ಫಿಲ್ ಮಾಡೋದಕ್ಕೆ ಆಲ್ರೆಡಿ ಟೆಂಪ್ಲೇಟ್ ಇರುತ್ತಲ್ಲ, ಲೈಕ್ ಹೆಸರು, ಉದ್ಯೋಗ, ಅದು ಇದು ಅಂತ ಹೇಳಿ. ಸೊ ಟೆಂಪ್ಲೇಟ್, ನಿಮ್ಮ ಒಂದು ಎನರ್ಜೆಟಿಕ್ ಟೆಂಪ್ಲೇಟ್ನ ಭೂಮಿಗೆ ಲೈಕ್ ಗಿಫ್ಟ್ ಆಗಿ ಕೊಡ್ತೀರಾ. ಎನರ್ಜೆಟಿಕ್ ಸಿಗ್ನೇಚರ್ ಕ್ರಿಯೇಟ್ ಮಾಡ್ತೀರಾ. ಸೊ ದ್ಯಾಟ್ ನಿಮ್ಮ ಬದಲಾವಣೆ, ಎಲ್ಲೋ ಓದಿದ್ದೆ ನಾನು, ಲೈಕ್ ಒಬ್ಬರು ಅವರ ಸೆಲ್ಫ್ ಡಿಸ್ಕವರಿ ಜರ್ನಿಗೆ ಹೋಗಿ ಅವ್ರು ಎನರ್ಜೆಟಿಕಲಿ ಇಂಟರ್ನಲಿ ಎಕ್ಸ್ಟರ್ನಲಿ ಚೇಂಜ್ ಆದರೆ ಅಟ್ಲೀಸ್ಟ್ ಅವರು 172 ಆರ್ 180 ಆರ್ 200 ಜನರಲ್ಲಿ ಆ ಒಂದು ಎನರ್ಜಿ ಶಿಫ್ಟನ್ನ ರಿಪ್ಪಲ್ ಎಫೆಕ್ಟ್ ಥರ ಕ್ರಿಯೇಟ್ ಮಾಡುವಂಥ ಕೆಪಾಸಿಟಿ ಇದೆ ಅಂತ ಹೇಳಿ. ಸೊ ಐ ಡೋಂಟ್ ನೋ ಇಫ್ ಇಟ್ ಇಸ್ 1780 ಆರ್ 178, ಬಟ್ ದಟ್ ಈಸ್ ದ ಎಫೆಕ್ಟ್. ಯಾಕೆಂದರೆ ಇಡೀ ಓಷನಲ್ಲಿ ಒನ್ ಡ್ರಾಪ್ ಅಲ್ಲ ನಾವು, ಇಡೀ ಓಷನ್ ನಾವು. ಸೊ ಆ ಡ್ರಾಪ್ ಹಾಕಿದಾಗ ಆಬ್ವಿಯಸ್ಲಿ ಆ ಡ್ರಾಪ್ ಎಷ್ಟು ಅಗಲಕ್ಕೆ ರಿಪ್ಪಲ್ ಆಗುತ್ತೆ, ಅಷ್ಟು ಜನಕ್ಕೂ ನಿಮ್ಮ ಎನರ್ಜಿ ಎಫೆಕ್ಟ್ ಆಗುತ್ತೆ. ಸೊ ನೀವು ಈ ಭೂಮಿ ಮೇಲೆ ಬಂದಿರೋದು ನಿಮ್ಮನ್ನು ನೀವು ಕಂಡ್ಕೊಳ್ಳೋಕ್ಕೆ ಮತ್ತು ಈ ಎನರ್ಜೆಟಿಕ್ ಟೆಂಪ್ಲೇಟ್ನ ಭೂಮಿಗೆ ಕೈಂಡ್ ಆಫ್ ಗಿವಿಂಗ್ ಅ ರೇಸಿಂಗ್ ಯೋರ್ ವೈಬ್ರೇಷನ್. ನಿಮ್ಮ ಎನರ್ಜಿನ ನೀವು ರೇಸ್ ಮಾಡ್ಕೊಳ್ತಾ ಈ ಭೂಮಿಗೆ ಕೊಡ್ತಾ ಇರೋದು ದಿಸ್ ಇಸ್ ಪಾಸಿಬಲ್ ಅನ್ನುವಂಥ ಒಂದು ಎನರ್ಜಿನ, ಪಾಸಿಬಲ್ ಅನ್ನುವಂಥ ಫ್ರೀಕ್ವೆನ್ಸಿನ. ಯಾಕೆಂದರೆ ನಾವೆಲ್ಲ ಪ್ರತಿಯೊಬ್ಬರೂ ಕಲೆಕ್ಟಿವ್ ಆಗಿ ಕನೆಕ್ಟ್ ಆಗಿರೋದು. ನೀವೊಬ್ಬರೇ ಜೀವನ ಮಾಡ್ತಾ ಇಲ್ಲ. ಈಗ ನಾನು ನಿಮಗೆ, ನೀವು ನನಗೆ, ಎಲ್ಲರೂ ಈಗ ಈ ಚಾನಲಲ್ಲಿ ಪ್ರಾಬ್ಲಿ ಈ ವಿಡಿಯೋ ಒಂದು 5,000 ಜನ ನೋಡೋರು, ಎವ್ರಿಬಡಿ, ದ ಎಂಟೈರ್ ಯೂನಿವರ್ಸ್ ಈಸ್ ಅ ಬಿಗ್ ವೆಬ್. ಈ ಸ್ಪೈಡರ್ ವೆಬ್ ಥರ ಪ್ರತಿಯೊಬ್ಬರೂ ಆ ವೆಬ್ಬಲ್ಲೇ ಕನೆಕ್ಟ್ ಆಗಿರೋದು. ಸೊ ಇಮ್ಯಾಜಿನ್ ಆ ವೆಬ್ಬಲ್ಲಿ ಒಂದು ಥ್ರೆಡ್ ಮೂವ್ ಆದರೆ ಆಬ್ವಿಯಸ್ಲಿ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ಥ್ರೆಡ್ಡೂ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಬದಲಾಗೋದು ಬರೀ ನಿಮಗೋಸ್ಕರ ಅಲ್ಲ, ಇಡೀ ಹ್ಯೂಮ್ಯಾನಿಟಿಗೋಸ್ಕರ ನೀವು ಬದಲಾಗೋದು. ಸೊ ನಾನೊಂದು ವ್ಯಕ್ತಿ, ನಾನೊಂದು ಕಾರ್ನರಲ್ಲಿದ್ದೀನಿ, ನನ್ನಿಂದ ಏನು ಉಪಯೋಗ ಈ ಭೂಮಿಗೆ? ನೋ, ನಿಮ್ಮಿಂದ ಆಗೋ ಉಪಯೋಗ ಯಾವಾಗ ನೀವು ನಿಮ್ಮನ್ನು ನೀವು ಕಂಡುಕೊಳ್ತೀರಾ, ಯಾವಾಗ ನಿಮ್ಮ ಎನರ್ಜಿನ ನೀವು ಕ್ಲೇಮ್ ಮಾಡ್ಕೊಳ್ತೀರಾ, ನೀವು ಇಡೀ ನಿಮ್ಮ ಸುತ್ತಮುತ್ತ ಇರುವಂಥ ವೈಬ್ರೇಷನು ಅಥವಾ ನಿಮ್ಮ ವೈಬ್ರೇಷನಲ್ಲಿ ಮ್ಯಾಚ್ ಆಗುವಂಥ ಹ್ಯೂಮನ್ ಬೀಯಿಂಗ್ಸು, ಅವರು ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಇಂಡೋನೇಷ್ಯಾನಲ್ಲಿರಲಿ, ವೆರ್ ದೇ ಆರ್, ಲೈಕ್ ಚೈನಾನಲ್ಲಿರಲಿ, ಇಂಡೋನೇಷ್ಯಾನಲ್ಲಿರಲಿ, ಲೆಟ್ಸೆ ಸ್ವಿಟ್ಜರ್ಲ್ಯಾಂಡಲ್ಲಿರಲಿ, ನಿಮ್ಮ ಎನರ್ಜಿ ಎಲ್ಲಿ ಆ ಒಂದು ಥ್ರೆಡ್ಗೆ ಕನೆಕ್ಟ್ ಆಗಿರುವಂಥ ಪ್ರತಿ ಜನರೂ ವೇವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ದೇ ವಿಲ್ ಆಲ್ಸೋ ಲರ್ನ್. ಸೊ ದಿಸ್ ಇಸ್ ಅ ವೆರಿ ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋದು. ಸೊ ನಿಮ್ಮ ಪರ್ಸ್ನಲ್ ಲೈಫ್ ಪರ್ಪಸ್ ಬಂದು ಈ ಭೂಮಿ ಮೇಲೆ ಈ ಫ್ಯಾಮಿಲಿನಲ್ಲಿ, ಈ ಲೀನೇಜಲ್ಲಿ ಈ ಹೊಸ ಫ್ರೀಕ್ವೆನ್ಸಿನ ತರೋದು. ಸೊ ನಿಮ್ಮನ್ನು ನೀವು ಕಂಡುಕೊಳ್ಳುವಂಥ ಈ ಸೆಲ್ಫ್ ಡಿಸ್ಕವರಿ ಜರ್ನಿಗೆ ಹೋಗೋದು. ಸೊ ನಿಮ್ಮ ಫಸ್ಟ್ ಪಾರ್ಟಲ್ಲಿ ಏನು ನಿಮ್ಮ ಪವರ್ನ ನೀವು ಕಳ್ಕೊಂಡಿರ್ತೀರಾ, ಆ ಪವರ್ನ ನೀವು ರೀಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋಗುವಂಥ ಜರ್ನಿನಲ್ಲಿ ನೀವು ಯಾರು, ಆ ಒರಿಜಿನಲ್, ಆ ಪ್ಯೂರ್ ಲವ್, ಆ ಎಸೆನ್ಸನ್ನು ನೀವು ಗುರುತಿಸೋದು. ಆ್ಯಂಡ್ ದೆನ್ ದಟ್ ರೀಕ್ಲೇಮಿಂಗ್ ದಟ್ ಓಕೆ, ನನಗೆ ಇಷ್ಟೊಂದು ವ್ಯಾಲ್ಯೂ ಇದೆ, ನಾನು ಸುಮ್ಮನೆ ಬೇಕಾಬಿಟ್ಟು ನಾನು ಯಾರಂತ ಗೊತ್ತಿಲ್ಲದೆ ಇರೋರಿಗೆ, ನನ್ನ ಬೆಲೆ ಗೊತ್ತಿಲ್ಲದೆ ಇರೋರಿಗೆಲ್ಲ ನಾನು ಎಲ್ಲ ಕುಟ್ಕೊಂಡಿದ್ರೆ ಲೈಕ್ ವಾಟ್ ಈಸ್ ಮೈ ವ್ಯಾಲ್ಯೂ? ಆ ಒಂದು ವ್ಯಾಲ್ಯೂ ಸಿಸ್ಟಮ್ನ ನೀವು ಕಂಡುಕೊಳ್ಳೋದು. ಆ್ಯಂಡ್ ದೆನ್ ನಿಮಗೆ ಮ್ಯಾಚ್ ಆಗೋವಂಥವ್ರನ್ನ, ನಿಮ್ಮ ಬೆಲೆ ಗೊತ್ತಿರೋರಂಥವ್ರನ್ನ, ನಿಮ್ಮ ಸೋಲ್ ಟ್ರೈಬ್ನ, ನಿಮ್ಮ ಸೋಲ್ ಫ್ಯಾಮಿಲಿನ, ನಿಮ್ಮ ಸೋಲ್ಮೇಟ್ನ, ನಿಮ್ಮ ಎನರ್ಜಿಗೆ, ನಿಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋವಂಥವ್ರನ್ನ ನಿಮ್ಮ ಲೈಫಿಗೆ ಇನ್ವೈಟ್ ಮಾಡೋದು ಮತ್ತು ಬೇರೆಯವ್ರಿಗೂ ಸಪೋರ್ಟ್ ಮಾಡೋದು, ಎನರ್ಜಿನಲ್ಲಿ ಹೇಗೆ ರೇಸ್ ಆಗೋದು ಅನ್ನೋವಂಥದ್ದನ್ನು. ಸೊ ಯು ಹ್ಯಾವ್ ಅ ವೆರಿ ಹೈಯರ್ ಸ್ಪಿರಿಚುವಲ್ ಪರ್ಪಸ್ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಸೊ ಕಮಿಂಗ್ ಟು ಯುವರ್ ಮಟೀರಿಯಲಿಸ್ಟಿಕ್ ಪರ್ಪಸ್,
ಲುಕ್ ಅಟ್ ದಟ್. ಎಲ್ಲ ಅಂದರೆ ಹಳೇದನ್ನು ಹಿಂದೆ ಬಿಡುವಂಥ ಒಂದು ಕಾರ್ಡ್ ಇದು. ಸೊ ನಾವು ಹಳೇದನ್ನೆಲ್ಲ ಹಿಂದೆ ಬಿಡ್ತಾ ಹೋಗ್ತೀವಿ, ಹೊಸದನ್ನು ನಾವು ಇಂಟಿಗ್ರೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾಕೆಂದರೆ ನಾವು ಕಾನ್ಸ್ಟೆಂಟಾಗಿ ನಾವು ಇವಾಲ್ವ್ ಆಗ್ತಾ ಇದ್ದೀವಿ. ಸೊ ನಾವು ಇವಾಲ್ವ್ ಆಗ್ತಾ ಆಗ್ತಾ ಆಬ್ವಿಯಸ್ಲಿ ನಮ್ಮ ಸುತ್ತಮುತ್ತ ಇರುವಂಥ ಜನರಿಗೂ ನಾವು ಗೊತ್ತಿಲ್ದಿರೋನೋ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀವಿ. ಇದು ಸಾಧ್ಯ. ನಾವು ಬದಲಾಗಬೇಕು ಅಂತ ಅಂದ್ಕೊಂಡ್ರೆ ಯಾರೂ ನಮ್ಮನ್ನ ತಡೆಯೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಎಲ್ಲರೂ ಇದ್ದ ಥರನೇ ನಾವು ಇರಬೇಕಾಗಿಲ್ಲ. ನಮ್ಮ ಫ್ಯಾಮಿಲಿ ಹೀಗಿತ್ತು, ನಮ್ಮ ಜನ್ರೇಷನ್ ಹೇಗಿತ್ತು, ಇವ್ರು ಹೀಗಿದ್ರು, ಸೊ ನಾವು ಹಾಗೆ ಇರ್ತೀವಿ ಅಂತ ಅನ್ನೋದು ಇಟ್ ಈಸ್ ನಾಟ್ ರಿಯಲಿಸ್ಟಿಕ್. ಯಾಕೆಂದರೆ ಎಲ್ರೂ ಕಾಪಿ ಪೇಸ್ಟ್ ಅಲ್ಲ ಇಲ್ಲಿರೋವಂಥವ್ರು. ಎಲ್ಲರೂ ಅವ್ರದ್ದೇ ಆದಂಥ ಸೋಲ್ ಇರುತ್ತೆ, ಅವ್ರದ್ದೇ ಸೋಲ್ ಬ್ಲೂ ಪ್ರಿಂಟ್ ಇರುತ್ತೆ, ಅವ್ರದ್ದೇ ಐಡಿಯಾಸ್ ಇರುತ್ತೆ, ವಿಶಸ್ ಇರುತ್ತೆ. ಸೊ ಅದನ್ನು ನೀವು ಫುಲ್ಫಿಲ್ ಮಾಡೋದನ್ನು ನೀವು ಕಲ್ತ್ಕೊಳ್ತಾ ಇದ್ದೀರಾ. ಸೊ ಬೇಸಿಕ್ಲಿ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಈ ಪ್ಯೂರ್ ಎಸೆನ್ಸ್, ಯುವರ್ ಲವ್, your universal love, ನಿಮ್ಮ ಬಿಗ್ ಹಾರ್ಟ್, ದಿಸ್ ಬ್ಯೂಟಿಫುಲ್ ಡೆಪ್ತ್ ಇರೋವಂಥ ಒಂದು ಎಮೋಷನ್ಸು. ಸೊ ಅದನ್ನು ನೀವು ರೀಕ್ಲೇಮ್ ಮಾಡ್ಕೊಳ್ಳೋದು ನಿಮ್ಮ ಇಂಪಾರ್ಟೆಂಟ್ ಪರ್ಪಸ್. ಯಾಕೆಂದರೆ ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಲಿನೇಜಲ್ಲಿ ಪ್ರಾಬಬ್ಲಿ ಯಾರು ಇಂಥ ಒಂದು ಡೆಪ್ತು, ಇಂಥ ಒಂದು ಅಂಡರ್ಸ್ಟ್ಯಾಂಡಿಂಗು ಜೀವನದ ಬಗ್ಗೆ ಇಲ್ಲದೆ ಇರ್ಬೋದು, ಯಾರು ಇಷ್ಟು ಡೀಪಾಗಿ ಸ್ಪಿರಿಚುಯಾಲಿಟಿಗೆ ಹೋಗಿಲ್ಲದೆ ಇರ್ಬೋದು, ಯಾರು ಅವ್ರನ್ನ ಅವ್ರು ಕಂಡುಕೊಳ್ಬೇಕು ಅಂತ ಹೇಳಿ ಯಾರು ಇದುವರೆಗೂ ಪ್ರಶ್ನೆ ಮಾಡಿಲ್ಲದೆ ಇರ್ಬೋದು. ಲೈಕ್ ಯಾರಿಗೆ ಟೈಮ್ ಇತ್ತು ಆ ಕಾಲದಲ್ಲಿ ನಾನು ಯಾರು ಅಂತ ಕೇಳ್ಕೊಳ್ಳೋದಕ್ಕೆ ಸದ್ಯ ಜೀವನ ಮಾಡಿದರೆ ಸಾಕಾಗಿದೆ ಅನ್ನೋ ಥರ. ಬಟ್ ಇವಾಗ ನೀವು ಧೈರ್ಯವಾಗಿ ಓಕೆ ದೇರ್ ಇಸ್ ಸಮಥಿಂಗ್ ಮೋರ್ ಅನ್ನುವಂಥ ಹುಡುಕಾಟಕ್ಕೆ ಹೋಗಿ ನಿಮ್ಮನ್ನು ನೀವು ಕಂಡುಕೊಳ್ತಿರಲ್ಲ, ನಿಮ್ಮ ಪವರ್ನ ನೀವು ವಾಪಸ್ ತೊಗೊಳ್ತಿರಲ್ಲ, ಆ ಬೌಂಡ್ರಿ ಸೆಟ್ ಮಾಡ್ತಿರಲ್ಲ. ಸೊ ಅದು ಬಂದು ನಿಮ್ಮ ಎಂಟೈರ್ ಲೀನಿಯೇಜನ್ನ ರೀರೈಟ್ ಮಾಡ್ತಾ ಇದೆ, ನಿಮ್ಮ ಎನರ್ಜಿನ ರೀರೈಟ್ ಮಾಡ್ತಾ ಇದೆ. ಸೊ ಯು ಹ್ಯಾವ್ ಅ ಡಬಲ್ ಮಿಷನ್ ಭೂಮಿ ಮೇಲೆ. ಐ ಥಿಂಕ್ ಈ ಚಾನಲ್ನ ನೋಡ್ತಾ ಇರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಡಬಲ್ ಮಿಷನ್ ಇರೋ ಥರ ಇದೆ ಭೂಮಿ ಮೇಲೆ ಬಂದಿರೋರು. ಒಂದು ಬಂದು ಪರ್ಸ್ನಲ್ ಡೆವಲಪ್ಮೆಂಟ್, ಸೋಲ್ ಗ್ರೋತ್, ಸೋಲ್ ಎವಲ್ಯೂಷನ್ ಎಲ್ಲ ದಟ್ ಈಸ್ ನಾರ್ಮಲ್. ಎರಡನೇದು ಬಂದು ನಿಮ್ಮ ಕಾರ್ಮಿಕ್ ಎನರ್ಜೀಸ್ನು ರಿಲೀಸ್ ಮಾಡ್ತಾ ಇರೋದು. ಸೊ ಆಬ್ವಿಯಸ್ಲಿ ನೀವು ಫಸ್ಟು ಇಷ್ಟೊಂದು ಪ್ರಾಬ್ಲಮ್ಸ್ನ ಅನುಭವಿಸಿದ್ದಾಗ ಯು ಆರ್ ರಿಲೀಸಿಂಗ್ ಲಾಟ್ ಆಫ್ ನಿಮ್ಮ ಕರ್ಮನ. ಅದಾದಮೇಲೆ ಯು ಆರ್ claiming your power and then you are absolutely in your energy. Alright, so that is the main ಸೊ ಈ ಹಳೆ ಎನರ್ಜಿನ, ಈ ಹೊಸ ಎನರ್ಜಿನ ಬ್ಯಾಲೆನ್ಸಿಗೆ ತರ್ತಿರಲ್ಲ, ದಟ್ ಈಸ್ ಯುವರ್ ಮೇನ್ ಲೈಫ್ ಪರ್ಪಸ್. ಸೊ ಅದಕ್ಕಾಗಿ ನಿಮ್ಮ ಆ್ಯನ್ಸಿಸ್ಟರ್ಸು, ನಿಮ್ಮ ಫ್ಯಾಮಿಲಿ ಅಥವಾ ಸ್ಪಿರಿಟ್ ಫ್ಯಾಮಿಲಿ ಎಲ್ಲರೂ ನಿಮ್ಮನ್ನು ಈ ಒಂದು ಲೈಫ್ ಟೈಮಲ್ಲಿ ಇನ್ಕಾರ್ನೇಟ್ ಮಾಡೋದಕ್ಕೆ ನೀವು ಡಿಸೈನ್ ಮಾಡ್ಕೊಂಡಿರೋವಂಥದ್ದು. ನಿಮ್ಮ ಗ್ರೋತು, ಅದ್ರ ಜೊತೆಗೆ ನಿಮ್ಮ ಲೀನೇಜ್, ನಿಮ್ಮ ಆ್ಯನ್ಸಿಸ್ಟ್ರಿದು ಗ್ರೋತು, ಎಟ್ ದ ಸೇಮ್ ಟೈಮ್ ಕಲೆಕ್ಟಿವ್ ಎನರ್ಜಿಗೆ ಬೇಕಾಗಿರುವಂಥ ಬೂಸ್ಟು ಆ್ಯಂಡ್ ಎನರ್ಜೆಟಿಕ್ ಟೆಂಪ್ಲೇಟನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ದಿಸ್ ಇಸ್ ಅ ವೆರಿ ಹೈಯರ್ ಲೆವೆಲ್ ಪರ್ಪಸ್. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಹೋಗಿ ಫಾಲೋ ಮಾಡಿ. ಆ್ಯಂಡ್ ಆಲ್ಸೋ ಆ್ಯನ್ಸಿಸ್ಟರ್ಸ್ ಇನ್ನೂ ಡೀಪಾಗಿ ಆ ಪ್ಯಾಟರ್ನನ್ನು ಬ್ರೇಕ್ ಹೇಗೆ ಮಾಡೋದು ಅಂತ ಕೂಡ ಮಾತಾಡಿದ್ದಾರೆ. ಆ ವಿಡಿಯೋನು ಚೆಕ್ ಮಾಡಿ. ಆ್ಯಂಡ್ ದೆನ್ ಐ ವಿಲ್ ಸಿ ಯು ನೆಕ್ಸ್ಟ್ ರೀಡಿಂಗಲ್ಲಿ. ಅಲ್ಲಿ ತನಕ ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದು ಕಾಣಿಸ್ತಾ ಇರೋದು ಮಾರ್ಸ್ ಪ್ಲಾನೆಟ್ ಮಾರ್ಸ್ ಬಂದು ದಿಸ್ ಇಸ್ ದ ಪ್ಲಾನೆಟ್ ಆಫ್ ಆ್ಯಕ್ಷನ್, ಹೈ ಎನರ್ಜಿ, ಆ್ಯಕ್ಟಿವೇಶನ್ಸ್ ಆ್ಯಂಡ್ ಆಲ್ಸೋ ಸನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಲೈಕ್ ಟು ಶೈನ್, ಟು ಬ್ರೇಕ್ ಔಟ್ ಲಿಮಿಟೇಷನ್ಸ್ಗಳಿಂದ ಕಂಪ್ಲೀಟ್ಲಿ ಆಚೆ ಬರೋದು, ಹಳೆ ನಂಬಿಕೆಗಳು, ಹಳೆ ಆಲೋಚನೆ ಮಾಡುವಂಥ ವಿಧಾನ, ಲೈಕ್ ಹಳೇದ್ರಿಂದ ಬ್ರೇಕ್ ಮಾಡಿ ಆಚೆ ಬರೋವಂಥವ್ರು, ಲೈಕ್ ಪ್ರತಿಯೊಂದನ್ನು ಪ್ರಶ್ನಿಸೋವಂಥವ್ರು. ಆ್ಯಂಡ್ ಆಲ್ಸೋ ಮಾರ್ಸ್ ಇಸ್ ಅ ರೆಬಲ್ ಪ್ಲ್ಯಾನೆಟ್. ಯು ಗೈಸ್ ಆರ್ ಪ್ರಾಬಬ್ಲಿ ಮೈ ರೆಬಲ್ ಗ್ರೂಪ್. ಈ ಗ್ರೂಪಲ್ಲಿರೋವಂಥವ್ರು ಪ್ರತಿಯೊಂದನ್ನು ಪ್ರಶ್ನಿಸುವಂಥವ್ರು, ಪ್ರತಿಯೊಂದನ್ನು ಯಾಕೆ ಹಾಗಿರಬೇಕು, ಯಾಕೆ ಹೀಗಿರಬಾರ್ದು ಅನ್ನುವಂಥವ್ರು, ನಿಮ್ಮದೇ ಆದದ್ದನ್ನು ಕ್ರಿಯೇಟ್ ಮಾಡುವಂಥವ್ರು, ಕೈಂಡ್ ಆಫ್ ಆ್ಯಕ್ಟಿವಿಸ್ಟ್ಗಳು. ಲೈಕ್ ಹೊಸದನ್ನು ನಾನು ತರ್ತೀನಿ, ನನ್ನದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಯಾಕೆ ಎಲ್ಲರೂ ಹೀಗೆ ಇರಬೇಕು, ಯಾಕೆಲ್ಲರೂ ಇದೇ ಥರ ಮಾಡಬೇಕು. ಸೊ ಪ್ರತಿಯೊಂದನ್ನು ಪ್ರಶ್ನಿಸೋವಂಥವ್ರು, ಪ್ರತಿಯೊಂದ್ರದ್ದು ಅಗೇನ್ಸ್ಟ್ ಹೋಗುವಂಥವ್ರು, ಪ್ರತಿಯೊಂದನ್ನು ಲೈಕ್ ವೈ ಅಂತ ಕೇಳುವಂಥವ್ರು. ಈ ಗ್ರೂಪಲ್ಲಿರೋರು ಸಿಕ್ಕಾಪಟ್ಟೆ ಕ್ವೆಶನ್ಸ್ ಕೇಳುವಂಥವ್ರು, ತುಂಬಾ ಕ್ಯೂರಿಯಾಸಿಟಿ ಇರೋವಂಥವ್ರು, ತುಂಬಾ ಜೀವನದಲ್ಲಿ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕಂತ ಅಂದ್ಕೊಂಡಿರೋರು, ಅ ಲಾಟ್ ಆಫ್ ಕ್ರಿಯೇಟಿವ್ ಸೋಲ್ಸ್ ಈ ಪರ್ಟಿಕ್ಯುಲರ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿರೋವಂಥವ್ರು. ಆ್ಯಂಡ್ ಮಾರ್ಸ್ ಇಸ್ ದ ಪ್ಲಾನೆಟ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಆಲ್ಸೋ ಸ್ಯಾಟರ್ನ್ ಬಂದು ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇರೋದು ನಿಮಗೆ. ಮೇ ಬಿ ದಟ್ ಈಸ್ ಡಿಸಿಪ್ಲಿನ್, ಮೇ ಬಿ ನೀವು ರೆವಲ್ಯೂಷನಿಸ್ಟ್ ಅಂತ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ರೆವಲ್ಯೂಷನ್ ಅಂತ ಅಂದರೆ ಮುಂಚೆ ಇಲ್ದದ್ದನ್ನು ಇವಾಗ ನಾವು ಕ್ರಿಯೇಟ್ ಮಾಡ್ತಾ ಇರೋವಂಥವ್ರು.
ಲೈಕ್ ಸಮಥಿಂಗ್ ನ್ಯೂ, ವಿ ಆರ್ ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ. ನಮ್ಮ ಫ್ಯಾಮಿಲಿನಲ್ಲಿ ಯಾರು ಈ ಥರದನ್ನು ಕ್ರಿಯೇಟ್ ಮಾಡಿರಲಿಲ್ಲ, ಯಾರು ಮಾಡಿರಲಿಲ್ಲ, ಯಾರೂ ನಮ್ಮ ಫ್ಯಾಮಿಲಿನಲ್ಲಿ ಬಿಸ್ನೆಸ್ಸಿಗೆ ಹೋಗಿರಲಿಲ್ಲ, ಅಥವಾ ಯಾರು ನಮ್ಮ ಫ್ಯಾಮಿಲಿನಲ್ಲಿ ಧ್ವನಿ ಏರಿಸಿ ಮಾತಾಡಿರಲಿಲ್ಲ. ಸೊ ಜಸ್ಟ್ ಆ್ಯನ್ ಎಕ್ಸಾಂಪಲ್. ಸೊ ಯು ಆರ್ ದ ಪೀಪಲ್, ಈ ಗ್ರೂಪಲ್ಲಿ ಇರೋವಂಥವ್ರು, ನೀವು ಬಂದು ಈ ಭೂಮಿ ಮೇಲೆ ಈ ಸದ್ಯಕ್ಕೆ ಬಂದಿರೋವಂಥದ್ದು, ಈ ಲೈಫ್ ಟೈಮಲ್ಲಿ ಬಂದಿರೋವಂಥದ್ದು, ಹೊಸದನ್ನು ಏನನ್ನಾದರೂ ಕ್ರಿಯೇಟ್ ಮಾಡೋದಕ್ಕೆ, ಹಳೇದನ್ನು ಪ್ರಶ್ನಿಸಿ ಅದರಿಂದ ಟು ಬ್ರೇಕ್ ಔಟ್ ಆಫ್ ದಟ್, ಈ ಹಳೆ ಸ್ಟೋರಿಯಿಂದ ಆಚೆ ಬರೋದಕ್ಕೆ. ನಮ್ಮ ಫ್ಯಾಮಿಲಿನಲ್ಲಿ ಯಾರು ಓದೋರಲ್ಲ, ಸೊ ಯು ಕಮ್ ಹಿಯರ್, ಈ ಭೂಮಿ ಮೇಲೆ ಬಂದು ಯು ಆರ್ ದ ಫಸ್ಟ್ ಡಿಗ್ರಿ ಹೋಲ್ಡರ್ ನಿಮ್ಮ ಫ್ಯಾಮಿಲಿನಲ್ಲಿ. ಮೇ ಬಿ ಯು ಆರ್ ದ ಒನ್ ಹೂ ಡಿಸೈಡ್ ನಾನು ಇಷ್ಟು ಬೇಗ ಮದುವೆ ಆಗೋದಿಲ್ಲ ಅಂತ ಹೇಳಿ. ಮೇ ಬಿ ಯು ಆರ್ ದ ಒನ್ ಹೂ ವಿಲ್ ಡಿಸೈಡ್ ನನಗೆ ಈ ರಿಲೇಷನ್ಶಿಪ್ಪಲ್ಲಿ ಖುಷಿ ಸಿಗ್ತಾ ಇಲ್ಲ, ಅಥವಾ ಐ ಆಮ್ ನಾಟ್ ಹ್ಯಾಪಿ ಈ ರಿಲೇಷನ್ಶಿಪ್ಪಲ್ಲಿ, ಸೊ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡುವಂಥವ್ರು. ಸೊ ಬೇಸಿಕ್ಲಿ ಯು ಆರ್ ದ ಒನ್ ಹೂ ಬ್ರೇಕ್ಸ್ ಔಟ್ ಆಫ್ ದ ಓಲ್ಡ್. ಮುಂಚೆ ನಿಮ್ಮ ಫ್ಯಾಮಿಲಿ ಲೈನಲ್ಲಿ ಎಲ್ಲರೂ ಲೈಕ್ ದೇ ಮೇ ಬಿ ಸ್ಕೇರ್ಡ್. ಸೊ ಯಾರು ಏನು ಅಂದ್ಕೊಳ್ತಾರೋ, ಇವ್ರೇನು ಅಂದ್ಕೊಳ್ತಾರೋ, ಇದು ಮಾಡಿದರೆ. ಸೊ ದೇರ್ ಇಸ್ ಲಾಟ್ ಆಫ್ ಕನ್ಸರ್ನ್ಸ್, ಬೇರೆಯವ್ರು ಏನು ಅಂದ್ಕೊಳ್ತಾರೆ ಅನ್ನೋದನ್ನು. ಬಟ್ ನೀವು ಈ ಫ್ಯಾಮಿಲಿ ಲೈನಲ್ಲಿ ಅಥವಾ ಈ ಟೈಮಲ್ಲಿ ಭೂಮಿ ಮೇಲೆ ಬಂದಿರೋದು ಈ ಹೊಸದನ್ನು ಇನೋವೇಟಿವ್ ಆಗಿ ತರೋದಕ್ಕೆ, ಯಾರು ಮುಂಚೆ ಮಾಡದೇ ಇರೋ ಅಂಥದ್ದನ್ನು ನೀವು ಮಾಡೋವಂಥ ಪ್ರಯತ್ನ ಪಡೋದಕ್ಕೆ. ಆ್ಯಂಡ್ ಆಲ್ಸೋ ನಿಮ್ಮ ಲೈಫಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಎಸ್ಪೆಷಲಿ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು, ಮೇ ಬಿ ದೇರ್ ಇಸ್ ಅ ವೆರಿ ಕಾಮನ್ ಥೀಮ್ ನಿಮ್ಮ ಫ್ಯಾಮಿಲಿ ಲೈನಲ್ಲಿ. ಆ ಥೀಮ್ನ ಬ್ರೇಕ್ ಮಾಡೋದಕ್ಕೆ, ದಿಸ್ ಇಸ್ ವೆರಿ ಕಾಮನ್, ನಮ್ಮ ಫ್ಯಾಮಿಲಿ ಲೈನಲ್ಲಿ ಯಾರು ಕೆಲಸಕ್ಕೆ ಹೋಗಲ್ಲ, ದಿಸ್ ಇಸ್ ವೆರಿ ಕಾಮನ್, ಯಾರೂ ಫಾರಿನ್ಗೆ ಹೋಗಿಲ್ಲ. ಸೊ ದೇರ್ ಇಸ್ ಅ ಕಾಮನ್, ಇಟ್ಸ್ ಜಸ್ಟ್ ನಾರ್ಮಲ್, ಇಟ್ ಈಸ್ ಜಸ್ಟ್ ಕಾಮನ್. ಬಟ್ ನೀವು ಆ ಕಾಮನ್ನೆಸ್ನ, ಲೈಕ್ ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ವರ್ಡ್ ಕಾಮನ್ನೆಸ್, ಬಟ್ ದಟ್ ಈಸ್ ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಆ ಕಾಮನ್ ಅಂತ ಏನಂತ ಹೇಳ್ತೀವಲ್ಲ, ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ ಬಂದಿರೋ ಅನ್ನೋ ಥರ ಇದೆ. ಲೈಕ್ ಯು ಗೈಸ್ ಆರ್ ರೆಬೆಲಿಯನ್ಸ್, ಯು ಗೈಸ್ ಆರ್ ಲೈಕ್ ಯಾಕಾಗಲ್ಲ ಅಂಥೇಳಿ ಮತ್ತೆ ಪ್ರಯತ್ನ ಮಾಡುವಂಥವ್ರು. ಅಷ್ಟು ಸುಲಭವಾಗಿ ಜೀವನನ ಬಿಟ್ಕೊಡೋದಿಲ್ಲ, ಅಷ್ಟು ಸುಲಭವಾಗಿ ನಿಮ್ಮ ಡ್ರೀಮ್ಸ್ನ ಬಿಟ್ಕೊಡೋದಿಲ್ಲ. ಬೇರೆಯವ್ರು ಯಾರೋ ಏನೋ ಹೇಳಿದ್ರು ಅಂದ ಮಾತ್ರಕ್ಕೆ ಅದು ಮಾಡೋದನ್ನು ಸ್ಟಾಪ್ ಮಾಡೋದಿಲ್ಲ. ಸೊ ಯು ಟ್ರೈ ಆ್ಯಂಡ್ ಯು ಡು ನಾಟ್ ಗಿವ್ ಅಪ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಿಮ್ಮ ಗೈಡ್ಸು, ನೀವು ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ಈ ಪರ್ಟಿಕ್ಯುಲರ್ ಲೈಫ್ ಟೈಮಿಗೆ ಬಂದಿದ್ದು. ಓಕೆ, ಇಮಿಡಿಯೇಟಾಗಿ ಈ ಕಾರ್ಡ್ನ ತೋರಿಸ್ತಾ ಇದ್ದಾರೆ, ಲೈಕ್ ಟು ಓವರ್ಕಮ್ ಅಬ್ಸ್ಟೆಕಲ್ಸ್. ನಿಮ್ಮ ಜೀವನದಲ್ಲಿ ಏನೇ ಅಬ್ಸ್ಟೆಕಲ್ ಬಂದ್ರೂ, ಸೊ ಈ ಗೇಮ್ ತೋರಿಸ್ತಾ ಇದ್ದಾರೆ. ಈ ಅಬ್ಸ್ಟೆಕಲ್ ಗೇಮ್ ಅಂತ ಒಂದು ಆಡ್ತಿದ್ರು, ಲೈಕ್ ಐ ಡೋಂಟ್ ನೋ ಅದು ಗೇಮ್ ಹೆಸರೇನು ಅಂಥೇಳಿ. ಸೊ ನೀರಲ್ಲೆಲ್ಲ ಏನೇನೋ ಇರುತ್ತೆ, ಅದನ್ನು ಜಂಪ್ ಮಾಡಿ ಹೋಗಬೇಕು. ಮರದಲ್ಲಿ ಏನೋ ಕಟ್ಟಿರ್ತಾರೆ, ಅದನ್ನು ಜಂಪ್ ಮಾಡಿ ಹೋಗಬೇಕು. ಈ ಪಾಯಿಂಟಿಂದ ಆ ಪಾಯಿಂಟಿಗೆ ಒಂದು 20 ಅಬ್ಸ್ಟೆಕಲ್ಸ್ ಇರುತ್ತೆ. ವಿ ಹ್ಯಾವ್ ಟು ರನ್ ಥ್ರೂ ಆಲ್ ದ ಅಬ್ಸ್ಟೆಕಲ್ಸ್ ಅಲ್ಲಿಗೆ ಹೋಗೋದಕ್ಕೆ. ಬಟ್ ಅದು ಡಿಫಿಕಲ್ಟ್ ಅಂತ ಬಿಡೋದಿಲ್ಲ. ವಿ ವಿಲ್ ಹ್ಯಾವ್ ಫನ್, ಲೈಕ್ ಎಂಟೈರ್ ಜರ್ನಿನಲ್ಲಿ ಬೀಳ್ತೀವಿ, ಮತ್ತೆ ಎದ್ದೇಳ್ತೀವಿ. ಅಲ್ಲಿ ನೀರು ಮೇಲೆ ಬಾಲ್ ಇರುತ್ತೆ, ಆ ಬಾಲ್ ಮೇಲೆ ನಡ್ಕೊಂಡು ಹೋಗಬೇಕು. ಹೆಂಗೆ ಹೋಗೋದು ಗೊತ್ತಿಲ್ಲ, ಬಟ್ ಐ ಆಮ್ ಗೋಯಿಂಗ್ ಟು ಟ್ರೈ. ಇದನ್ನು ನಾನು ಲೈಕ್ ಐ ಆಮ್ ಹ್ಯಾವಿಂಗ್ ಫನ್ ಇದ್ರ ಜೊತೆ ಅನ್ನೋ ಥರ. ಸೊ ಯು ಆರ್ ಹಿಯರ್ ಟು ಓವರ್ಕಮ್ ಅಬ್ಸ್ಟೆಕಲ್ಸ್. ಜನರಿಗೆ ತೋರಿಸೋದಕ್ಕೆ ಲೈಕ್ ಪ್ರಾಬ್ಲಮ್ಸ್ ಇದ್ದಿದ್ದು ಮಾತ್ರಕ್ಕೆ ಅದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಅಂತಲ್ಲ, ಜೀವನ ನಿಂತೋಯ್ತು ಅಂತ ಹೇಳಿ ಕೂತ್ಕೊಳ್ಳೋದಕ್ಕಲ್ಲ ನಾವು ಭೂಮಿ ಮೇಲೆ ಬಂದಿರೋದು. ವಿ ವಿಲ್ ಓವರ್ಕಮ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸಿಂದ ನಾವು ಆಚೆ ಬರೋದು ನಮಗೆ ಗೊತ್ತಿದೆ ಅನ್ನೋ ಥರ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು, ಇದು ಯಾವಾಗಲೂ ಈ ಥರ ಇರಲಿಲ್ಲ ಮುಂಚೆ. ಅಂದರೆ ಮುಂಚೆ ನೀವು ಇಷ್ಟೊಂದು ಸ್ಟ್ರಾಂಗ್ ಆಗಿ ರೆಬೆಲಿಯನ್ಸ್ ಇಲ್ಲದೆ ಇರ್ಬೋದು, ಇಷ್ಟೊಂದು ಸ್ಟ್ರಾಂಗ್ ಆಗಿ ಒಪಿನಿಯನ್ಸ್ ಇಲ್ಲದೆ ಇರ್ಬೋದು ಮುಂಚೆ. ಅದನ್ನು ಸ್ಲೋ ಆಗಿ ಕಲ್ಟಿವೇಟ್ ಮಾಡ್ಕೊಂಡ್ರಿ, ಅದನ್ನ ಸ್ಲೋ ಆಗಿ ಅರ್ಥ ಮಾಡ್ಕೊಂಡ್ರಿ. ನೀವಿಲ್ಲಿ ಬಂದಿರೋದು ಅಡ್ಜಸ್ಟ್ ಆಗೋದಿಲ್ಲ, ನೀವಿಲ್ಲಿ ಬಂದಿರೋದು ಆ ಮೋಲ್ಡ್ ಒಳಗಡೆ ಇರೋದಕ್ಕಲ್ಲ, ನೀವು ಬಂದಿರೋದು ಆ ಮೋಲ್ಡಿಂದ ಆಚೆ ಬರೋದು. ದೆರ್ ಇಸ್ ನೋ ಮೋಲ್ಡ್ ನಿಮಗೆ, ಲೈಕ್ ಯು ಆರ್ ಫ್ರೀ ಫ್ಲೋಯಿಂಗ್. ಈ ಮಕ್ಕಳಿಗೆ ಕಲರ್ ಬುಕ್ ಕೊಟ್ಟು ಈ ಲೈನ್ ಒಳಗಡೆನೇ ಡ್ರಾ ಮಾಡಬೇಕು, ಈ ಲೈನ್ ಒಳಗಡೆನೇ ಕಲರ್ ಮಾಡಬೇಕು ಅಂತ ಅಂದರೆ, ನೀವು ಈ ಗ್ರೂಪ್ ಅವರು ಲೈಕ್ ಆ ಲೈನ್ ಬಿಟ್ಟು ಕಲರ್ ಮಾಡಿ ಅಲ್ಲಿ ಆಚೆ ಇನ್ನೊಂದು ಡ್ರಾಯಿಂಗ್ ಮಾಡ್ತೀನಿ ಅನ್ನೋವಂಥವ್ರು ನೀವು. ಗ್ರೂಪ್ ನಂಬರ್ 2 ಲೈಕ್ ಐ ಡೋಂಟ್ ವಾಂಟ್ ಎನಿ ಬಾಕ್ಸಸ್, ಐ ವಾಂಟ್ ಫ್ರೀಲಿ ಫ್ಲೋ. ಸೊ ಆ ಥರ ಒಂದು ಎನರ್ಜಿ ನಿಮ್ಮದು. ನಾನು ಫ್ರೀಯಾಗಿ ಫ್ಲೋ ಆಗಬೇಕು, ನಾನು ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡಬೇಕು, ನನಗೇನು ಖುಷಿ ಕೊಡುತ್ತೆ ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂತಂದರೆ ಮೇ ಬಿ ನಾನು ಬಂದಿದ್ದಕ್ಕೆ ಅರ್ಥನೇ ಇಲ್ದಂಗೆ ಆಗುತ್ತೆ ಅನ್ನೋದನ್ನು ಕಂಡುಕೊಳ್ತಾ ಇರುವಂಥ ಜರ್ನಿನಲ್ಲಿ ನೀವು ಇವಾಗ ಈಗ ಸದ್ಯದಲ್ಲಿ ಇರ್ಬೋದು. ಯು ಆರ್ ಡೆಫಿನೆಟ್ಲಿ ಹಿಯರ್ ಟು ಬರ್ತ್ ಸಮಥಿಂಗ್. ಗ್ರೂಪ್ ನಂಬರ್ 2 ನೀವು ಭೂಮಿ ಮೇಲೆ ಬಂದಿರೋದು ಈ ಸಮಯದಲ್ಲಿ ಟು ಕ್ರಿಯೇಟ್ ಸಮಥಿಂಗ್.
ಟು ಕ್ರಿಯೇಟ್ ಸಮಥಿಂಗ್ ಆಫ್ ವ್ಯಾಲ್ಯೂ. ಮೇ ಬಿ ಪ್ರಾಡಕ್ಟ್ ಇರ್ಬೋದು, ನಿಮ್ಮದೇ ಆದಂಥ ಒಂದು ಪ್ರಾಡಕ್ಟ್ ಲೈನ್ ಇರ್ಬೋದು, ನಿಮ್ಮದೇ ಆದಂಥ ಬಿಸ್ನೆಸ್ಗಳಿರ್ಬೋದು, ಸ್ಪಿರಿಚುವಲ್ ಬಿಸ್ನೆಸ್ಸೂ ಇರ್ಬೋದು, ಸಮಥಿಂಗ್ ಬ್ಯೂಟಿ ರಿಲೇಟೆಡ್ ಬಿಸ್ನೆಸ್ ಇರ್ಬೋದು. ನೀವು ಈ ಭೂಮಿ ಮೇಲೆ ಲೈಕ್ ಯು ಆರ್ ಪ್ರಾಬಬ್ಲಿ ಬ್ರಿಂಗಿಂಗ್ ಸಮ್ ಕೈಂಡ್ ಆಫ್ ಬ್ಯೂಟಿ, ಸಮ್ ಕೈಂಡ್ ಆಫ್ ನ್ಯೂನೆಸ್ ಈ ಭೂಮಿ ಮೇಲೆ, ಸಮ್ ಕೈಂಡ್ ಆಫ್ ಕ್ರಿಯೇಟಿವ್ ಆಗಿ ಏನನ್ನಾದರೂ ಮಾಡುವಂಥವ್ರು ಇರ್ಬೋದು. ಈ ಗ್ರೂಪಲ್ಲಿರೋರು ಮೇ ಬಿ ಸೋಷಿಯಲ್ ಮೀಡಿಯಾನಲ್ಲಿರ್ಬೋದು, ಇನ್ಫ್ಲೂಯೆನ್ಸರ್ಸ್ಗಳಿರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಇನ್ಸ್ಟಾಗ್ರಾಮರ್ಸ್ ಇರ್ಬೋದು, ಡಾನ್ಸರ್ಸ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಸಿಂಗರ್ಸ್ ಇರ್ಬೋದು, ಪೊಯಮ್ ಬರೆಯೋರು, ಪೊಯೆಟ್ಗಳಿರ್ಬೋದು. ಸೊ ಯು ಆರ್ ಹಿಯರ್ ಟು ಕ್ರಿಯೇಟ್ ಸಮಥಿಂಗ್. ನಿಮ್ಮ ಥ್ರೂ ಆ ಶಕ್ತಿ, ಆ ದೇವಿ ಏನು ಮೂವ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಿಮಗೆ ಆ ಇಂಟ್ಯೂಷನ್ ಬರುತ್ತಲ್ಲ, ಆ ಇಂಟ್ಯೂಷನನ್ನು ಫಾಲೋ ಮಾಡಿ ಏನನ್ನಾದರೂ ಕ್ರಿಯೇಟ್ ಮಾಡೋರು ಇರ್ಬೋದು ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿರೋರು. ಕೆಲವರು ಸ್ಪಿರಿಚುವಾಲಿಟಿಗೂ ಮೂವ್ ಆಗಿರ್ಬೋದು, ಆ್ಯಂಡ್ ದೆನ್ ಹೀಲರ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಇನ್ ಕೇಸ್ ನೀವು ಸ್ಪಿರಿಚುವಾಲಿಟಿನಲ್ಲಿದ್ರು, ಸ್ಪಿರಿಚುವಲ್ ಬಿಸ್ನೆಸ್ ಮಾಡ್ತಿದ್ರು, ಎಲ್ಲರ ಥರ ಇಲ್ಲದೆ ಇರ್ಬೋದು. ನಿಮಗೆ ಮೇ ಬಿ ರೇಕಿನಲ್ಲಿ ನಾವು ಈ ಕೈ ಹೀಗೆ ಇಟ್ಕೋಬೇಕು, ಈ ರೀತಿಯೇ ಎನರ್ಜಿ ಹೀಲ್ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ಬೋದು. ಬಟ್ ನೀವು ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ನನಗೆ ಈ ಥರ ಅಲ್ಲ, ಬೇರೆ ಥರ ಕೈ ಇಟ್ಕೊಳ್ಬೇಕು, ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ಈ ಬಾಡಿ ಪಾರ್ಟಲ್ಲಿ ಜಾಸ್ತಿ ಎನರ್ಜಿ ಹೋಗಬೇಕು, ಸೊ ಅಲ್ಲಿ ನಾನು ಜಾಸ್ತಿ ಎನರ್ಜಿ ಕಳಿಸ್ತೀನಿ. ಸೊ ಯು ಹ್ಯಾವ್ ಯುವರ್ ಓನ್ ಇನೋವೇಟಿವ್ ಥಿಂಕಿಂಗ್, ಇನೋವೇಟಿವ್ ಐಡಿಯಾಸ್, ಕ್ರಿಯೇಟಿವ್ ಐಡಿಯಾಸ್. ಯು ಆರ್ ಅ ವೆರಿ ಕ್ರಿಯೇಟಿವ್ ಸೋಲ್. ಸೊ ಶಕ್ತಿ ಬಂದು ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮೂವ್ ಆಗ್ತಾರೆ ಈ ಕ್ರಿಯೇಷನನ್ನು ತರೋದಕ್ಕೆ. ಶಕ್ತಿ ಈಸ್ ಕ್ರಿಯೇಷನ್, ಲೈಕ್ ಊಂಬ್ ಎನರ್ಜಿ. ನಾವು ಸಮಥಿಂಗ್, ವಿ ಆರ್ ಬರ್ತಿಂಗ್ ಸಮಥಿಂಗ್ ಈ ಭೂಮಿ ಮೇಲೆ. ಯು ಆರ್ ಹಿಯರ್ ಟು ಕ್ರಿಯೇಟ್ ಸಮಥಿಂಗ್. ಸೊ ಆಬ್ವಿಯಸ್ಲಿ ಯು ಆರ್ ಅ ಡೀಪ್ ಥಿಂಕರ್. ಲೈಕ್ ಸಿಕ್ಕಾಪಟ್ಟೆ ಐಡಿಯಾಸು, ವಿಷನ್ಸು. ನಿಮ್ಮ ಪ್ರಾಬ್ಲಮ್ ಏನಂತಂದರೆ ಯಾವುದನ್ನು ಫಾಲೋ ಮಾಡೋದು, ಯಾವುದನ್ನು ಬಿಡೋದು, ಏನನ್ನು ಮಾಡಬೇಕು ಅನ್ನೋ ಥರ ಅನ್ನಿಸ್ಬೋದು. ಲೈಕ್ ಸಿಕ್ಕಾಪಟ್ಟೆ ಯು ಆರ್ ಸೋ ಕನೆಕ್ಟೆಡ್ ಕ್ರಿಯೇಟಿವ್ ರೆಲ್ಮ್ಗೆ. ಲೈಕ್ ಇಟ್ ಕನ್ಫ್ಯೂಸಸ್ ಯು ಸಮ್ಟೈಮ್ಸ್, ಇದನ್ನು ಹೇಗೆ ಮಾಡೋದು ಅನ್ನುವಂಥದ್ದನ್ನು. ದಟ್ ಈಸ್ ಯುವರ್ ಪ್ರಾಬ್ಲಮ್. ಬಟ್ ಎನಿವೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವು ಈ ಭೂಮಿಯಲ್ಲಿ ಬಂದಿರೋದು ಟು ಕ್ರಿಯೇಟ್ ಸಮಥಿಂಗ್. ಆ್ಯಂಡ್ ಆಲ್ಸೋ ಇದನ್ನು ತೋರಿಸ್ತಾ ಇರೋದು, ಲೈಕ್ ಈ ಕಾರ್ಡ್ನ ಇಡಕ್ಕೆ ಹೋದಾಗ ದೇ ಸ್ಟಾಪ್ ಮೀ ಆ್ಯಂಡ್ ದೇವರ್ ಲೈಕ್, ಇಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದು, ಲೈಕ್ ಎರಡು ಕಡೆಯಿಂದ ಎರಡು ಐಡಿಯಾಸ್ ಎಳಿತಾ ಇರ್ಬೋದು. ಇದು ಬೇರೆಯವ್ರು ಯಾರೋ ನಮಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ಬೋದು, ಅಥವಾ ಹೊರಗಡೆ ಸೊಸೈಟಿ ಹೇಳ್ತಾ ಇರ್ಬೋದು, ಅಥವಾ ಮಾರ್ಕೆಟ್ ರಿಸರ್ಚ್ ಹೇಳ್ತಾ ಇರ್ಬೋದು, ಇದಲ್ಲ ಇದು ಮಾಡಬೇಡಿ ಅಂತ ಹೇಳಿ. ಬಟ್ ನೀವಿಲ್ಲಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರೋದು, ಯು ಆರ್ ಲೈಕ್ ಐ ಆಮ್ ಗೋಯಿಂಗ್ ಟು ಲಿಸನ್ ಟು ಮೈ ಇಂಟ್ಯೂಷನ್. ಹೊರಗಡೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರೋರನ್ನ ನಾನು ಕೇಳೋದಿಲ್ಲ. ಈಗ ಲೆಟ್ಸೆ ನೀವು ಬಿಸ್ನೆಸ್ ಮಾಡಬೇಕು ಅಂತ ಇದ್ದು, ನಿಮ್ಮ ಆಂಟಿ ಮನೆಗೆ ಬಂದಾಗ ಈ ಬಿಸ್ನೆಸ್ ಯಾಕೆ ಮಾಡ್ತಾ ಇದೆಯಾ, ಕೆಲಸಕ್ಕೆ ಹೋಗೋಕ್ಕಾಗೋದಿಲ್ವಾ ಅಂತ ಅಂದಾಗ, ಲೆಟ್ಸೆ ಆಂಟಿ ಯಾವತ್ತೂ ಬಿಸ್ನೆಸ್ ಮಾಡಿಲ್ಲ, ಆಂಟಿಗೆ ಬಿಸ್ನೆಸ್ ಐಡಿಯಾ ಕೂಡ ಇಲ್ಲ. ಸೊ ನೀವು ಅವ್ರು ಏನೋ ಹೇಳಿದ್ರು ಅಂತ ಹೇಳಿ ನೀವು ಅದನ್ನು ಮನ್ಸಿಗೆ ತೊಗೊಂಡು, ಓ ಹೌದೇನೋ ಹಿಂಗೆ ಹೇಳಿದ್ರು ಅಂತ ಹೇಳಿ, ಸೊ ಯು ಸ್ಟಾರ್ಟಿಂಗಲ್ಲಿ ತುಂಬ ಇನ್ಫ್ಲುಯೆನ್ಸ್ ಆಗ್ತಿರ್ಬೋದು. ಬಟ್ ಲೇಟ್ಲಿ ಯು ಹ್ಯಾವ್ ಅಂಡರ್ಸ್ಟುಡ್, ಇದನ್ನು ಆಲ್ರೆಡಿ ಮಾಡದೇ ಇರೋರ ಹತ್ರ ನೀವು ಒಪಿನಿಯನ್ ತೊಗೊಂಡು ನೀವು ಜೀವನ ಮಾಡೋದಕ್ಕಾಗೋದಿಲ್ಲ. ಸೊ ಯು ಡೂ ಯುವರ್ ರಿಸರ್ಚ್, ಯು ಡೂ ಯುವರ್ ಹೋಮ್ವರ್ಕ್, and then you jump into action. So this is your energy group number 2. Like you have so much of creative energy, creative ability. in ಕೆಲವರು ಈ ಭೂಮಿ ಮೇಲೆ ಬಂದಿರೋದು, ಯಾ ಲುಕ್ ಅಟ್ ದಟ್, ರಿಲೀಸಿಂಗ್ ಯುವರ್ ಸೋಲ್ ಎಕ್ಸ್ಪ್ರೆಷನ್. ನಿಮ್ಮ ಸೋಲ್ ಏನನ್ನು ಎಕ್ಸ್ಪ್ರೆಸ್ ಮಾಡಬೇಕಂತ ಅಂದ್ಕೊಳ್ತಾ ಇದೆ. ಸೊ ಈ ಹಳೆ ಸ್ಟೇಜಲ್ಲಿ, ಅಂದರೆ ಫಸ್ಟ್ ಹಾಫ್ ಆಫ್ ಯುವರ್ ಲೈಫ್, ಆರ್ ಅಟ್ಲೀಸ್ಟ್ ಫಸ್ಟ್ 20 years, 25 years, 30 years, ಐ ಡೋಂಟ್ ನೋ, 40 years. ಸೊ ನಮ್ಮ ಸೋಲ್ನ ನಾವು ಸಪ್ರೆಸ್ ಮಾಡಿಟ್ಟು, ಆ ಪೇನ್ ಅಂದರೆ ಏನು ಅಂತ ನಾವು ತಿಳ್ಕೊಂಡು, ಅದಾದಮೇಲೆ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಮ್ಮನ್ನು ನಾವು ಪರ್ಮಿಷನ್ ಕೊಡ್ತೀವಿ. ಸೊ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಕ್ರಿಯೇಟಿವ್ ಎನರ್ಜಿ ಸೂಪರಾಗಿ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ನಮ್ಗೆ ಇಷ್ಟ ಇಲ್ದಿರೋ ಕೆಲಸದಲ್ಲಿ ನಾವಿರೋ ಪ್ರಯತ್ನ ಪಟ್ಟಿದ್ವಿ, ನಮ್ಗೆ ಇಷ್ಟ ಇಲ್ದಿರೋ ರಿಲೇಷನ್ಶಿಪ್ಪಲ್ಲಿ ನಾವಿರೋಂಥ ಪ್ರಯತ್ನ ಪಟ್ಟಿದ್ರಿ, ಬಟ್ ಅದರಿಂದ ಬ್ರೇಕ್ ಫ್ರೀ ಆಗ್ತಾ ಸೊ ನಿಮ್ಮ ಮೇನ್ ಥೀಮೇನೆ ಅದು, ಟು ಬ್ರೇಕ್ ಫ್ರೀ ಆಫ್ ದ ಓಲ್ಡ್. ಈ ಹಳೇದ್ರಿಂದ ಬ್ರೇಕ್ ಫ್ರೀ ಮಾಡೋದು, ಹೊಸ ಎನರ್ಜಿನ, ಹೊಸ ಕ್ರಿಯೇಷನನ್ನು, ನಿಮ್ಮ ಸೋಲ್ನ ನೀವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಿಡೋದು. ಹಾಡು ಹೇಳ್ಬೇಕಂತಂದರೆ ಹಾಡು, ಲೈಕ್ ಐ ವಾಂಟ್ ಟು ಸಿಂಗ್. 70 ವಯಸ್ಸಾಗಿರಲಿ, ನನಗೆ ಹಾಡಾಡೋದು ಇಷ್ಟ ಅಂದರೆ ಇವಾಗ ಹಾಡು ಕ್ಲಾಸಿಗೆ ಸೇರ್ಕೊಳ್ಳೋದು. ಸೊ ಐ ವಾಂಟ್ ಟು ಎಕ್ಸ್ಪ್ರೆಸ್ ನನ್ನನ್ನು ನಾನು. ಸೊ ದಟ್ ಈಸ್ ದ ಮೇನ್ ಪರ್ಪಸ್ ನೀವು ಈ ಲೈಫ್ ಟೈಮಲ್ಲಿ ಬಂದಿರೋದು. ಮೇ ಬಿ ಇದುವರೆಗೂ ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಲೀನಿಯೇಜಲ್ಲಿ ಯಾರೂ ಆ ಥರ ಎಕ್ಸ್ಪ್ರೆಸ್ಸಿವ್ ಇಲ್ಲದೆ ಇರ್ಬೋದು, ಎಲ್ಲನೂ ಶೈ ಇರ್ಬೋದು, ಅಥವಾ ಹಾಸಿಗೆ ಇದ್ದಷ್ಟು ಕಾಲು ಚಾಚೋರು ಇರ್ಬೋದು. ಯು ಗೈಸ್ ಆರ್ ಬಿಗ್ ಥಿಂಕರ್ಸ್, ಬಿಗ್ ಡ್ರೀಮರ್ಸ್, ಬಿಗ್ ಕ್ರಿಯೇಟಿವ್ ಎನರ್ಜಿ ನಿಮ್ಮದು. ಸೊ ಯು ಆರ್ ಹಿಯರ್ ಟು ಚೇಂಜ್ ದ ಓಲ್ಡ್ ಆ್ಯಂಡ್ ಬ್ರಿಂಗ್ ದ ನ್ಯೂ. ಹೊಸ ಎನರ್ಜಿಗೆ ನೀವು ದಾರಿ ಮಾಡಿಕೊಡ್ತಾ ಇರೋದು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಟು ದ ವರ್ಲ್ಡ್. ಲೈಕ್ ಇಟ್ಸ್ ಲೈಕ್ ಐ ವಾಂಟ್ ಟು ಕಾನ್ಕರ್ ದ ವರ್ಲ್ಡ್ ಅನ್ನೋ ಥರ ಎನರ್ಜಿ ನಿಮಗೆ. ಇಡೀ ವರ್ಲ್ಡನ್ನು ನಾನು ಕಾನ್ಕರ್ ಮಾಡಬೇಕು, ಲೈಕ್ ಟ್ರಾವೆಲ್ ಮಾಡಬೇಕು ಔಟ್ಸೈಡ್, ಔಟ್ ಆಫ್ ಇಂಡಿಯಾ, ಔಟ್ ಆಫ್ ಕಂಟ್ರಿ. ಲೈಕ್ ಐ ವಾಂಟ್ ಟು ಲಿವ್ ಅಬ್ರಾಡ್ ಅಂತ ಇರ್ಬೋದು ಕೆಲವ್ರಿಗೆ.
ನಿಮಗೆ ಐ ವಾಂಟ್ ಟು ಬ್ರೇಕ್ ಫ್ರೀ. ಯಾ, ಲುಕ್ ಎಟ್ ದಟ್, ವಿ ಹ್ಯಾವ್ ದ ಫುಲ್ ಕಾರ್ಡ್. ಲೈಕ್ ಐ ವಾಂಟ್ ಟು ಟ್ರೈ, ಐ ವಾಂಟ್ ಟು ಡೂ ಲೈಕ್ ಮಲ್ಟಿಪಲ್ ಡಿಫ್ರೆಂಟ್ ಥಿಂಗ್ಸ್. ನಾನು ಹಾಡು ಹೇಳೋದು ಕಲಿತೀನಿ, ಪೇಂಟಿಂಗ್ ಮಾಡೋದು ಕಲಿತೀನಿ. ಐ ವಾಂಟ್ ಟು ಎಕ್ಸ್ಪ್ರೆಸ್ ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಟ್ರಾವೆಲ್. ಐ ವಾಂಟ್ ಟು ಕ್ರಿಯೇಟ್. ಲೈಕ್ ಐ ಕೆನ್ ನಾಟ್ ಬಿ ಇನ್ ಅ ಬಾಕ್ಸ್. ಆ ಬಾಕ್ಸ್ ಒಳಗಡೆ ನಾನು ಇರೋದಕ್ಕಾಗೋದಿಲ್ಲ. ನನ್ನ ಸೋಲ್ನ ನಾನು ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಲೈಕ್ ಐ ವಾಂಟ್ ಟು ಎಂಜಾಯ್ ದಿಸ್ ಲೈಫ್ ಅನ್ನೋ ಥರ ಒಂದು ಎನರ್ಜಿ. ಆಬ್ವಿಯಸ್ಲಿ ಇಲ್ಲಿಗೆ ನಾವು ಸಡನ್ನಾಗಿ ಬರಲಿಲ್ಲ. ನಮ್ಮ ಲೈಫಲ್ಲಿ ನಮ್ಮನ್ನು ನಾವು ಸಪ್ರೆಸ್ ಮಾಡ್ಕೊಳ್ಳೋ ಟ್ರೈ ಮಾಡಿರ್ತೀವಿ, ಬೇಡದೇ ಇರೋ ಕೆಲಸದಲ್ಲಿ ಇರೋಕ್ಕೆ ಪ್ರಯತ್ನ ಪಟ್ಟಿರ್ತೀವಿ. ಬಟ್ ನಮ್ಮ ಸೋಲ್ ಬಂದು ಸ್ಲೋ ಆಗಿ ಅರ್ಥ ಮಾಡ್ಕೊಳ್ಳುತ್ತೆ, ಸಾರಿ, ನಾವು ಭೂಮಿ ಮೇಲೆ ಬಂದಿರೋದು ಬಾಕ್ಸಲ್ಲಿ ಇರೋದಕ್ಕಲ್ಲ. ನಮ್ಮ ಬಾಕ್ಸ್ ಒಳಗಡೆ ನೀವು ಯಾರು ನಮ್ಮನ್ನ ಹಾಕಿ ಇಡೋದಕ್ಕಾಗೋದಿಲ್ಲ. ಬಿಕಾಸ್ ಐ ಆಮ್ ಹಿಯರ್ ಟು ಎಕ್ಸ್ಪ್ರೆಸ್, ಐ ಆಮ್ ಹಿಯರ್ ಟು ಕ್ರಿಯೇಟ್, ಐ ಆಮ್ here to live life, experience life, and ನಾನು ಬಂದಿರೋ ಅಂಥ ಕೆಲಸನ ನಾನು ಮಾಡ್ತೀನಿ ಅಂತ. ಸೊ ನಿಮ್ಮ ಎನರ್ಜಿ ಬಂದು ಲೈಕ್ ಹೊರಗಡೆ, ಲೈಕ್ ಯು ಆರ್ ಟೆಲ್ಲಿಂಗ್ ಎವ್ರಿಬಡಿ, ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಆಗ್ದಿರಾ ನೀವು ನಿಮ್ಮ ಪವರಲ್ಲಿ ನೀವು ನಿಂತ್ಕೊಂಡು ನಿಮಗೆ ಬೇಕಾಗಿರುವಂಥದ್ದು, ನಿಮಗೆ ಖುಷಿ ಕೊಡುವಂಥದ್ದನ್ನು ನೀವು ಕ್ರಿಯೇಟ್ ಮಾಡಿ, ಅದನ್ನು ಎಂಜಾಯ್ ಮಾಡಿ. ಯು ಆರ್ ಹಿಯರ್ ಟು ಕ್ರಿಯೇಟ್ ಅ ಲಾಟ್ ಆಫ್ ಬ್ಯೂಟಿ ಈ ಭೂಮಿನಲ್ಲಿ. ಮತ್ತು ಕೆಲವ್ರಿಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಹೊಸ ಜನ್ರೇಷನಿಗೆ ನೀವು ಪೇರೆಂಟ್ಸ್ ಆಗೋದಕ್ಕೂ ಬಂದಿರೋದು. ಬಿಕಾಸ್ ಯುವರ್ ಎನರ್ಜಿ ಇಸ್ ಟೂ ಹೈ. ಸೊ ನಿಮ್ಮ ಎನರ್ಜಿಗೆ ತಕ್ಕಂಥ ಆ ಫ್ಯಾಮಿಲಿನ ಗ್ರೋ ಮಾಡೋದಕ್ಕೆ ಬಂದಿರೋದು ಹೊಸ ಜನ್ರೇಷನ್, ಮೇ ಬಿ ಹೊಸ ಸ್ಟಾರ್ ಸೀಡ್ಸ್ ಎನರ್ಜಿ. ಬಿಕಾಸ್ ಆ ಸ್ಟಾರ್ ಸೀಡ್ಸ್ ಎನರ್ಜಿ ಫ್ರೀಕ್ವೆನ್ಸಿ ಬಂದು ಇಟ್ ವಿಲ್ ಬಿ ಆಲ್ರೆಡಿ ಹೈ. ಸೊ ಅವರನ್ನು ಭೂಮಿ ಮೇಲೆ ತರೋದಕ್ಕೆ ವಿ ನೀಡ್ ಸಮ್ ಹೈಯರ್ ವೈಬ್ರೇಷನಲ್ ಪೇರೆಂಟ್ಸ್. ಸೊ ಯು ಗೈಸ್ ಆರ್ ಅ ಬ್ಯೂಟಿಫುಲ್, ವೆರಿ ಹೈ ವೈಬ್ರೇಷನಲ್ ಪೇರೆಂಟ್ಸ್ ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿರೋರು. ಯಾಕೆಂದರೆ ನಿಮ್ಮ ಮಕ್ಕಳು ಬಂದು ದೇ ಆರ್ ವೆರಿ ಇನೋವೇಟಿವ್, ದೇ ಆರ್ ವೆರಿ ಕ್ರಿಯೇಟಿವ್. ಮೇ ಬಿ ಅವ್ರ ರೆಗ್ಯುಲರ್ ಕೆಲಸ 9 to 5 ಜಾಬ್ ಅಥವಾ ಮಾಮೂಲಿ ಕೆಲಸ ಎಲ್ಲರೂ ಮಾಡ್ತಿದ್ದಂಥ ಕೆಲಸಗಳನ್ನ ನಾನು ಲೈಕ್ ಐ ಡೋಂಟ್ ನೋ, ಐ ಕೆನಾಟ್ ಡೂ ದ್ಯಾಟ್ ಅನ್ನೋ ಥರ ಅನ್ನಿಸ್ಬೋದು. ಸೊ ಅವ್ರುಗಳನ್ನು ಬ್ರೇಕ್ ಮಾಡೋದಕ್ಕೆ ಬಂದಿರ್ಬೋದು, ಹಳೆ ರೂಲ್ಸ್ನ, ಹಳೆ ಥರದ ಹಳೆ ಒಂದು ವಿಧಾನನ ಬ್ರೇಕ್ ಮಾಡೋಕ್ಕೆ ಬಂದಿರ್ಬೋದು. ಸೊ ನೀವು ಬಂದು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಹಳೆ ನೀರನ್ನ ತೊಳ್ಳೋದಕ್ಕೆ ಹೊಸ ನೀರು ಬರಬೇಕಲ್ಲ, ದಟ್ ಈಸ್ ಯು ಆರ್ ದ ಫ್ರೆಶ್ ವಾಟರ್ ಹೂ ಇಸ್ ಲೈಕ್ ಆ ಹಳೆ ಸ್ಟ್ಯಾಗ್ನೆಂಟ್ ನಿಂತ ನೀರನ್ನು ನೀವು ಬಂದು ತಳ್ತಾ ಇರೋದು. ಆ ಫ್ರೆಶ್ನೆಸ್ನ ಭೂಮಿಗೆ ತರ್ತಾ ಇರೋದು, ಆ ಫ್ರೆಶ್ನೆಸ್ನ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಲೀನೇಜಿಗೆ ತರ್ತಾ ಇರೋದು. ಆ್ಯಂಡ್ ಯು ಗೈಸ್ ಆರ್ ವೆರಿ ವೆರಿ ಇಂಟೆಲಿಜೆಂಟ್. ನಿಮ್ಮ ಬ್ರೈನ್, ಯೋರ್ ಮೈಂಡ್ ಮೇ ನಾಟ್ ಬಿ ಎಜುಕೇಷನಲ್ ಇಂಟೆಲಿಜೆನ್ಸ್. ಎಜುಕೇಷನ್ ಓಕೆ, ಒಂದು ಹಂತಕ್ಕೆ ಎಜುಕೇಷನು ಇಟ್ಸ್ ಯು ನೀಡ್ ಬ್ರೈನ್ಸ್ ಕಲ್ತ್ಕೊಳ್ಳೋದಕ್ಕೆ, ಓದೋದಕ್ಕೆ, ಮೆಮರೈಸ್ ಮಾಡೋದಕ್ಕೆ, ಅದಕ್ಕೆಲ್ಲ. ಬಟ್ ಯು ಆರ್ ವೆರಿ ವೆರಿ ಸ್ಮಾರ್ಟ್. ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎಜುಕೇಷನ್. ಎಜುಕೇಷನ್ಗೂ ಸ್ಮಾರ್ಟ್ನೆಸ್ಗೂ ಯಾವುದೇ ಸಂಬಂಧ ಇಲ್ಲ. ಸ್ಮಾರ್ಟ್ನೆಸ್ ಈಸ್ ದ ವೇ ಯು ಆ್ಯಕ್ಟ್. ಜೀವನದಲ್ಲಿ ನಾವು ಆ ಸ್ಮಾರ್ಟ್ನೆಸ್ನಲ್ಲಿ ಆ್ಯಕ್ಟ್ ಮಾಡ್ತೀವಲ್ಲ, ದಟ್ ಈಸ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್. ಲೈಕ್ ಎಲ್ಲರೂ ನಿಮ್ಮ ಥರ ಸ್ಮಾರ್ಟಾಗಿ ಆಲೋಚನೆ ಮಾಡೋದಕ್ಕಾಗೋದಿಲ್ಲ. ಸೊ ಯು ಆರ್ ಹಿಯರ್ ಟು ಟೇಕ್ ಸ್ಮಾರ್ಟ್ ಆ್ಯಕ್ಷನ್, ಸ್ಮಾರ್ಟ್ ಸ್ಟೆಪ್. ಲೈಕ್ ಮೇ ಬಿ ಲೆಟ್ಸ್ ಸೇ ಆಲ್ರೆಡಿ ಈ ಪ್ರಾಸೆಸ್ ಅಥವಾ ಈ ಪ್ರಾಡಕ್ಟ್ ಅಥವಾ ಈ ಸಮಥಿಂಗ್ ಇಟ್ ಆಲ್ರೆಡಿ ಬಿಸ್ನೆಸ್ಸಲ್ಲಿದೆ. ಮೇ ಬಿ ದೇ ಹ್ಯಾವ್ 12 ಸ್ಟೆಪ್ಸ್ ಆ ಪ್ರಾಸೆಸ್ಸಿಗೆ. ಯು ಆರ್ ದ ಪೀಪಲ್ ಹೂ ವಿಲ್ ಕಂಡೆನ್ಸ್ ಅದನ್ನ 6 ಸ್ಟೆಪ್ಸ್ಗೆ, because of your innovative thinking and creative thinking. So basically group number 2, let's just condense and simple ಆಗಿ ನಿಮ್ಮ ಒಂದು ಲೈಫ್ ಟೈಮ್ ಇಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ಈ ಭೂಮಿ ಮೇಲೆ to create. ಸೊ ಟು ಕ್ರಿಯೇಟ್, ಟು ಎಕ್ಸ್ಪ್ರೆಸ್, ಟು ಬ್ರಿಂಗ್ ಬ್ಯೂಟಿ ಭೂಮಿ ಮೇಲೆ, ಹಳೇದನ್ನು ತೆಗೆದು ಹೊಸದನ್ನು ಈ ಒಂದು ಲೈಫ್ ಟೈಮಲ್ಲಿ ಜಾಗ ಮಾಡಿಕೊಡೋದಕ್ಕೆ ಬಂದಿರೋದು. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ಆನ್ಸಿಸ್ಟರ್ಸು ಹಳೆ ಪ್ಯಾಟರ್ನ್ಸ್ನ ಹೇಗೆ ಬ್ರೇಕ್ ಮಾಡೋದು ಅಂತ ಡೀಟೇಲ್ ಆಗಿ ಮಾತಾಡಿದ್ದಾರೆ. ಆ ವಿಡಿಯೋನು ಕೆಳಗಡೆ ಹಾಕಿರ್ತೀನಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಾಲೋ ಆ್ಯಂಡ್ ವಾಚ್ ದ ವಿಡಿಯೋ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ಲೈಕ್ ಸಬ್ಸ್ಕ್ರೈಬ್, ಡೋಂಟ್ ಫರ್ಗೆಟ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.